GK ಪೇಪರ್ ಅಲ್ಲಿ ಕೇಳಿದರೆ ಸೊ ಏನು ಪ್ರಶ್ನೆ, ಕನ್ನಡದಲ್ಲಿ ಏನಿದೆ, ಇಂಗ್ಲಿಷ್ ಅಲ್ಲಿ ಏನಿದೆ, ಮತ್ತು ಅದನ್ನ ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು ಅಂತಕ್ಕಂಥ ಇದೇ ಪ್ಯಾಟರ್ನ್ ಎಲ್ಲಾ ಪ್ರಶ್ನೆಗಳಲ್ಲೂ ನಾನು ಫಾಲೋ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಸರಿ. ಹಾಗಾದ್ರೆ ಮೊದಲನೇ ಪ್ರಶ್ನೆ, ಭಾರತದ ಈ ಕೆಳಗಿನ ಪ್ರದೇಶಗಳಲ್ಲಿ ಈಗ ಯಾವುದು ಪರಿಸರದ ಸೂಕ್ಷ್ಮ ಪ್ರದೇಶ, ಎಕಲಾಜಿಕಲ್ ಹಾಟ್ಸ್ಪಾಟ್ ಎಂದು ಗುರುತಿಸಲ್ಪಟ್ಟಿದೆ? ಏನು ಎಕಲಾಜಿಕಲ್ ಹಾಟ್ಸ್ಪಾಟ್? ಹಾಟ್ಸ್ಪಾಟ್ ಅಂದ್ರೆ ಏನು ಅಂದ್ರೆ ಒಂದು ಬಿಸಿ ತಾಣ ಅನ್ಬೋದು. ಬಿಸಿ ತಾಣ ಅಂದ್ರೆ ಅಲ್ಲಿ ಬೆಚ್ಚಗಿರುತ್ತಂತಲ್ಲ, ಅಲ್ಲಿ ಸಾಕಷ್ಟು ಎಂಡೆಮಿಕ್ ಆಗಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಪ್ರಾಣಿ, ಸಸ್ಯ, ಉಭಯಚರಿಗಳು ಅಥವಾ ಸರೀಸೃಪಗಳು, ಹೀಗೆ ಸಾಕಷ್ಟು ಎಂಡೆಮಿಕ್ ಆಗಿರ್ತಕ್ಕಂಥ ಜೀವ ಪ್ರಭೇದಗಳನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶವನ್ನು ನಾವು ಹಾಟ್ಸ್ಪಾಟ್ ಅಂತೀವಿ. ಹಾಟ್ಸ್ಪಾಟ್, ಎಕಲಾಜಿಕಲ್ ಹಾಟ್ಸ್ಪಾಟ್ ಅಂದ್ರೆ ಪರಿಸರದ ಒಂದು ಬಿಸಿ ತಾಣ, ಒಂದು ಜೀವ ವೈವಿಧ್ಯತಾ ಮಹಾಕೇಂದ್ರ ಯಾವುದು ಪರಿಗಣಿಸಲ್ಪಟ್ಟಿದೆ ಅಂದ್ರೆ ಪೂರ್ವ ಹಿಮಾಲಯ, ಪಶ್ಚಿಮ ಹಿಮಾಲಯ, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಅಂದ್ರೆ ಸರಿಯಾದ ಉತ್ತರ. ಪಶ್ಚಿಮ ಘಟ್ಟಗಳು ಎಕಲಾಜಿಕಲ್ ಹಾಟ್ಸ್ಪಾಟ್ಗಳಾಗಿ ಹಾಟೆಸ್ಟ್ ಆಫ್ ದ ಹಾಟ್ಸ್ಪಾಟ್, ಪ್ರಪಂಚದ 8 ಹಾಟೆಸ್ಟ್ ಆಫ್ ದ ಹಾಟ್ಸ್ಪಾಟ್ ಅಲ್ಲಿ ನಮ್ಮ ಪಶ್ಚಿಮ ಘಟ್ಟವೂ ಕೂಡ ಒಂದಾಗಿದೆ. ಯಾಕಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಸಾಕಷ್ಟು ಆ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ, ಪ್ರಪಂಚದ ಬೇರೆ ಯಾವುದೋ ಭಾಗದಲ್ಲಿ ಕಾಣದೇ ಇರತಕ್ಕಂಥ ಸಾಕಷ್ಟು ಸಸ್ಯ ಜೀವ ಪ್ರಭೇದಗಳನ್ನ ಕಾಣಬಹುದು. ಅದಕ್ಕೋಸ್ಕರ ಅದನ್ನ ಹಾಟೆಸ್ಟ್ ಆಫ್ ದ ಹಾಟ್ಸ್ಪಾಟ್ ಅಂತ ಪ್ರಪಂಚದಲ್ಲಿ ಪರಿಗಣನೆಗೆ ತೆಗೆದುಕೊಂಡಿರ್ತಕ್ಕಂಥ ಕೇವಲ 8 ಹಾಟೆಸ್ಟ್ ಆಫ್ ದ ಹಾಟ್ಸ್ಪಾಟ್ಗಳಲ್ಲಿ ನಮ್ಮ ಪಶ್ಚಿಮ ಘಟ್ಟವೂ ಕೂಡ ಒಂದಾಗುತ್ತೆ. ಸೊ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಸರ್ ಇಂಗ್ಲಿಷ್ ಅಲ್ಲಿ ಕ್ವಶನ್ ಹೇಳಿ ಅಂತ. ಇಲ್ಲೇನಾಗುತ್ತೆ ನೋಡಿ, ನಾವು ಈ ಪಾಠ ಮಾಡ್ತಾ ಇರೋದು ನಾನು ಕೇವಲ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅನ್ನ ಒಂದು ಗುರಿಯಾಗಿಸ್ಕೊಂಡು, ಅದು ಬಿಟ್ಟರೆ ಇಲ್ಲಿ ಬೇರೆ ಬೇರೆ ನೀವು ಗ್ರೂಪ್ ಸಿನೋ ಅಥವಾ KE ಎಕ್ಸಾಮ್ಸ್ಗೂ ಅಥವಾ KPS ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗ್ತಾ ಇದ್ರೆ ಅದಕ್ಕೋಸ್ಕರ ಬೇರೆ ವಿಡಿಯೋಸ್ ಮಾಡಿದ್ದೀನಿ. ಸುಮ್ಮನೆ ಗ್ಲಾನ್ಸ್ಗೋಸ್ಕರ ಇದನ್ನು ನೋಡಿ. ಆದರೆ ಇಲ್ಲಿ ಮತ್ತೆ ನಾನು ಇಂಗ್ಲಿಷ್ ಹೇಳ್ತಾ ಹೋದ್ರೆ PC ಪ್ರಿಪೇರ್ ಆಗ್ತಕ್ಕಂಥವ್ರಿಗೆ ಬಹಳ ಲೆಂತಿ ಅನ್ಸ್ಬೋದು. ಇಂಗ್ಲಿಷ್ ಅಂದ ತಕ್ಷಣ ಅಷ್ಟೊಂದು ಅವರು ಸ್ವಲ್ಪ ಹಿಂಜರಿತಾರೆ, ಇದೇನಪ್ಪ ಬಹಳ ಇಂಗ್ಲಿಷ್ ವರ್ಡ್ಸ್ ಆದ್ವು ಅಂತ. ಅದಕ್ಕೋಸ್ಕರ ಸ್ವಲ್ಪ ಕನ್ನಡದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೇಳ್ತೀನಿ. ನಿಮ್ಗೆ ಇಂಗ್ಲಿಷ್ ಬೇಕಾದ್ರೆ ಆಲ್ರೆಡಿ ಸಾಕಷ್ಟು ವಿಡಿಯೋಸ್ ಅನ್ನು ಮಾಡಿದ್ದೀನಿ, ಈ ಎನ್ವಿರಾನ್ಮೆಂಟ್ ಮೇಲೆ ಗೊತ್ತಿರುತ್ತೆ. ಹೊಸದಾಗಿ ನೋಡ್ತಕ್ಕಂಥವ್ರಿಗೆ ಹೇಳ್ತಾ ಇದ್ದೀನಿ, ಸೊ ಹೋಗಿ ನೋಡ್ಬೋದು. ಇಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಕನ್ನಡವನ್ನೇ ಬಳಸ್ತೀನಿ, ಯಾಕಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಕನ್ನಡವನ್ನೇ ಪ್ರಿಫರ್ ಮಾಡ್ತೀರಾ, ಕನ್ನಡದಲ್ಲೇ ಓದಕ್ಕೆ ಇಷ್ಟಪಡ್ತೀರಾ. ಅದಕ್ಕೋಸ್ಕರ ಕನ್ನಡದಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಹೇಳ್ತೀನಿ. ನನಗೆ ಗೊತ್ತಾಗುತ್ತೆ ಎಲ್ಲಿ ಇಂಗ್ಲಿಷ್ ಹೇಳ್ಬೇಕು, ಪೇಪರಲ್ಲಿ ಎಲ್ಲಿ ಇಂಗ್ಲಿಷ್ ವರ್ಡ್ಸ್ ಅನ್ನ ಕೇಳ್ತಾರೆ ಅಲ್ಲಿ ನಾನು ಇಂಗ್ಲಿಷ್ನ ಬಳಸ್ತೀನಿ. ಓಕೆ, ಸರಿ. ಹೀಗೆ ಭಾರತದಲ್ಲಿ ಒಟ್ಟು 4 ಜೀವ ವೈವಿಧ್ಯತಾ ಮಹಾಕೇಂದ್ರಗಳು ಅಥವಾ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳು ಇದಾವೆ. ಎಷ್ಟಿದಾವೆ ಅಂದ್ರೆ 4 ಇದಾವೆ. ಒಂದು ಪಶ್ಚಿಮ ಘಟ್ಟಗಳು ಭಾರತ ಮತ್ತು ಶ್ರೀಲಂಕಾದಲ್ಲಿ ವ್ಯಾಪಿಸಿದಾವೆ. ಎರಡನೇದು ಹಿಮಾಲಯಗಳು ಅಥವಾ ಈಸ್ಟರ್ನ್ ಹಿಮಾಲಯಸ್ ಅಂತೀವಿ, ಇದು ಈಶಾನ್ಯ ಭಾರತದ ಭಾಗ ಮತ್ತು ಭೂತಾನ, ನೇಪಾಳಗಳಿಗೂ ವ್ಯಾಪಿಸಿದೆ. ಮೂರನೇದು ಇಂಡೋ ಬರ್ಮಾ ಪ್ರದೇಶ, ಇದು ನಮ್ಮ ಈಶಾನ್ಯ ಭಾರತದ ಭಾಗ, ಜೊತೆಗೆ ಮಯನ್ಮಾರು, ಥೈಲ್ಯಾಂಡು, ಕಾಂಬೋಡಿಯಾ, ವಿಯೆಟ್ನಾಮು ಮತ್ತು ಕೆಲವೊಂದು ಚೀನಾದ ಭಾಗಗಳಿಗೂ ಕೂಡ ಇರ್ತಕ್ಕಂಥದ್ದು. ನೆಕ್ಸ್ಟ್ ಸುಂಡಾಲ್ಯಾಂಡು ನಮ್ಮ ನಿಕೋಬಾರ್ ದ್ವೀಪಗಳು ಮತ್ತು ಥೈಲ್ಯಾಂಡ್, ಸಿಂಗಾಪುರ್ ಆ ಭಾಗದ ನಮ್ಮ ದಕ್ಷಿಣ ಏಷ್ಯಾದ ಸೌತ್ ಈಸ್ಟ್ ಏಷ್ಯಾ ಅಥವಾ ಏನಂತೀವಿ ನಾವು ಸೌತ್ ಈಸ್ಟ್ ಏಷ್ಯಾ ಅಲ್ವಾ, ಸೌತ್ ಈಸ್ಟ್ ಆಗ್ನೇಯ ಏಷ್ಯಾ, ರೈಟ್. ಸ್ವಲ್ಪ ನೆನಪಿರಲ್ಲ ಒಂದೊಂದು ಕನ್ನಡದಲ್ಲಿ ಅಲ್ವಾ, ಕನ್ನಡದಲ್ಲಿ ಓದಿದ್ರು ಕೆಲವೊಂದು ಮರ್ತೋಗ್ಬಿಟ್ಟಿರುತ್ತೆ, ಬಹಳ ವರ್ಷಗಳಿಂದ ಓದಿರ್ತೀವಿ. ಇರ್ಲಿ, ಒಟ್ಟಿನಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಈಗ ಎಕಲಾಜಿಕಲ್ ಹಾಟ್ಸ್ಪಾಟ್ ಯಾವುದು ಅಂದ್ರೆ ಪಶ್ಚಿಮ ಘಟ್ಟಗಳು ನೋಡಬಹುದು. ಇದು ಪಶ್ಚಿಮ ಘಟ್ಟಗಳು ಇಲ್ಲಿ ಬರ್ತವೆ, ಸುಂಡಾಲ್ಯಾಂಡ್ ಇಲ್ಲಿ ಬರುತ್ತೆ, ಸೊ ಇಂಡೋ ಬರ್ಮಾ ರೀಜನ್ ಈ ಭಾಗ ಬರುತ್ತೆ, ಹಿಮಾಲಯಸ್ ಈ ಭಾಗ ಬರುತ್ತೆ. ಹೀಗಾಗಿ ಭಾರತದಲ್ಲಿ ಒಟ್ಟು 4 ಜೀವ ವೈವಿಧ್ಯತಾ ಮಹಾಕೇಂದ್ರಗಳಿದಾವೆ ಅಂತ ಅನ್ಬೋದು, ಅಥವಾ ಭಾರತವು ಅದರ ಭಾಗವಾಗಿದೆ ಅನ್ಬೋದು. ಯಾಕಂದ್ರೆ ಕೇವಲ ಭಾರತದ ಗಡಿಭಾಗದೊಳಗೆ ಮಾತ್ರ ಇಲ್ವಲ್ಲ, ಬೇರೆ ಬೇರೆ ದೇಶಗಳು ಇದಾವೆ ನೋಡಿ, ನಿಕೋಬಾರ್ ದ್ವೀಪಗಳು ಜೊತೆಗೆ ಥೈಲ್ಯಾಂಡ್, ಸಿಂಗಾಪುರ್, ಇಂಡೋನೇಷ್ಯಾ, ಬ್ರೂನೈ, ಮಲೇಷಿಯಾ ಸೇರಿದ್ರೆ ಸುಂಡಾಲ್ಯಾಂಡ್ ಆಗುತ್ತೆ. ಅದಕ್ಕೋಸ್ಕರ ಓಕೆ, ಹಾಟೆಸ್ಟ್ ಆಫ್ ದ ಹಾಟ್ಸ್ಪಾಟ್ ಅಲ್ಲಿ ಕೆರೆಬಿಯನ್ ಹೀಗೆ ಬಹಳ ಇದಾವೆ. ನಮ್ಮ ಭಾರತದ, ನಮ್ಮ ಕರ್ನಾಟಕದ ಭಾಗವಾಗಿರ್ತಕ್ಕಂಥ ವೆಸ್ಟರ್ನ್ ಘಾಟ್ ಕೂಡ ಇದೆ, ಅದರ ಮೇಲೇನೆ ಪ್ರಶ್ನೆ ಬಂದಿರ್ತಕ್ಕಂಥದ್ದು. ಕ್ವಶನ್ ನಂಬರ್ 2, ಇಲ್ಲಿ ಪ್ರಶ್ನೆಗಳು ಬಹಳ ಇಲ್ಲ, ಬದಲಾಗಿ ನಾನು ಬೇರೆ ಬೇರೆ ಮಾತಾಡ್ತೀನಿ. ಕೆಳಗಿನವುಗಳಲ್ಲಿ ಯಾವುದು ಜಾಗತಿಕ ತಾಪಮಾನಕ್ಕೆ ಪ್ರಮುಖ ಕಾರಣ ಎಂದು ಪರಿಗಣಿಸಲ್ಪಟ್ಟಿದೆ? ಹಸಿರುಮನೆ ಪರಿಣಾಮ, ಮಳೆಯ ಕೊರತೆ, ಜನಸಂಖ್ಯೆ ಹೆಚ್ಚಳ, ಕಲ್ಲಿದ್ದಲು ಗಣಿಗಳಲ್ಲಿ ಬೆಂಕಿ. ಯಾವುದರಿಂದ ಹೆಚ್ಚಿನ ಜಾಗತಿಕ ತಾಪಮಾನ ಹೆಚ್ಚುತ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಯಾವುದರಿಂದ ಆಗ್ತಾ ಇದೆ ಹೆಚ್ಚಿಗೆ ಅಂದ್ರೆ ಹಸಿರುಮನೆ ಪರಿಣಾಮ ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ ಇಂದ ಹೆಚ್ಚಿನ ಒಂದು
ಜಾಗತಿಕ ತಾಪಮಾನ ಏರ್ತಾ ಇದೆ, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ ಅಲ್ವಾ. ಯಾವುದಕ್ಕೆ ಕಾರಣ? ಗ್ರೀನ್ ಹೌಸ್ ಎಫೆಕ್ಟ್ ಯಾವುದರಿಂದ ಆಗುತ್ತೆ? ಹೆಚ್ಚಿನ ಪ್ರಮಾಣದ ಇಂಗಾಲವನ್ನು ನಾವು ರಿಲೀಸ್ ಮಾಡಿದಾಗ ವಾತಾವರಣಕ್ಕೆ, ಆಗ ಇಂಗಾಲ ಹೋಗಿ ಮೇಲ್ಗಡೆ ಅಲ್ಲಿ ಹೀಟ್ ಫಾರ್ಮೇಷನ್ ಅಂದ್ರೆ ಏನೋ ಅದು ನಮ್ಮ ರೇಡಿಯೇಷನ್ ಬಿಟ್ಕೊಡೋದಿಲ್ಲ. ಹಾಗಾಗಿ ಆ ರೇಡಿಯೇಷನ್ ಮತ್ತೆ ವಾಪಸ್ ನಮ್ಮ ಭೂಮಿ ಕಡೆ ಬರುತ್ತೆ. ಆ ರೇಡಿಯೇಷನ್ ಮತ್ತೆ ಬರೋದ್ರಿಂದ ಹೀಟ್ ಜಾಸ್ತಿ ಸಂಗ್ರಹವಾಗುತ್ತೆ. ಹಾಗಾಗಿ ಗ್ಲೋಬಲ್ ವಾರ್ಮಿಂಗ್ ಅಥವಾ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗುತ್ತೆ. ಯಾವ್ಯಾವ ಗ್ರೀನ್ ಹೌಸ್ ಗ್ಯಾಸಸ್, ಹಸಿರುಮನೆ ಅನಿಲಗಳು ಯಾವ್ಯಾವ ಅಂತ ಕೇಳ್ತಾರೆ? ಮೀಥೇನು, ಸೊ ನೈಟ್ರಸ್ ಆಕ್ಸೈಡು, ಕಾರ್ಬನ್ ಡೈಆಕ್ಸೈಡು, ಓಜೋನು, ಕ್ಲೋರೋಫ್ಲೋರೋ ಕಾರ್ಬನ್ಸು, ಕಾರ್ಬನ್ ಮೊನಾಕ್ಸೈಡು, ಸಲ್ಫರ್ ಡೈಆಕ್ಸೈಡ್ಗಳು ಗ್ರೀನ್ ಹೌಸ್ ಗ್ಯಾಸ್ಗಳಾಗಿದ್ದಾವೆ. ಅತಿ ಹೆಚ್ಚು ಅಂದ್ರೆ ಸೊ ಕಾರ್ಬನ್ ಡೈಆಕ್ಸೈಡ್ ಅತಿ ಹೆಚ್ಚು 76% ಕೊಡುಗೆಯನ್ನು ನೀಡುತ್ತೆ ನಮ್ಮ ಗ್ಲೋಬಲ್ ವಾರ್ಮಿಂಗಿಗೆ. ಸೊ ಮೀಥೇನು 16%, ನೈಟ್ರಸ್ ಆಕ್ಸೈಡ್ 6%. ಹೀಗೆ ಅತಿ ಹೆಚ್ಚು ಯಾವುದು ಅಂತ ಕೇಳ್ತಾರೆ? 76% ಕಾರ್ಬನ್ ಡೈಆಕ್ಸೈಡೇ ಗ್ರೀನ್ ಹೌಸ್ ಗ್ಯಾಸ್ ಹೆಚ್ಚಿನ ಒಂದು ಪ್ರಮಾಣದ ನಮ್ಮ ಟೋಟಲ್ ಗ್ಲೋಬಲ್ ವಾರ್ಮಿಂಗಿಗೆ ಕಾರಣವಾಗ್ತಕ್ಕಂಥದ್ದು. ಓಕೆ, ಇನ್ನು ವಿಶ್ವ ಪರಿಸರ ದಿನ ಯಾವಾಗ ಅಂತ ಜನರಲ್ ಆಗಿ ಕೇಳ್ತಾರೆ? ವೆರಿ ಫೇಮಸ್, ಜೂನ್ 5 ಅಲ್ವಾ. ಓದಿ ಮತ್ತೆ ಅದು ನಮಗೆ ಫ್ಯಾಮಿಲಿಯರ್ ಆಗ್ಬಿಟ್ಟಿದೆ. ಜೂನ್ 5 ವಿಶ್ವ ಪರಿಸರ ದಿನ. ಅದನ್ನ ಬಿಟ್ಟು ಕೆಳಗಡೆ ಸ್ವಲ್ಪ ಡೀಪ್ ಆಗಿ ಹೋಗ್ತಾರೆ. 2019ರಲ್ಲಿ ವಿಶ್ವ ಪರಿಸರ ದಿನ ಯಾವಾಗ ಅಂತ ಕೇಳಿದ್ರು, ಈಗ ಇನ್ನೊಂದು ಯಾವುದೋ ದಿನ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಪರಿಸರ ದಿನಗಳು ಮತ್ತು ಥೀಮ್ಗಳ ಮೇಲೆ ಸಪರೇಟ್ ವಿಡಿಯೋ ಇದೆ, ಅದನ್ನು ಕೂಡ ನಾನು ಹೇಳಿದ್ದೆ ಆಲ್ರೆಡಿ. ನೋಡಿ, ದಿನಗಳು, ಪ್ರಮುಖ ದಿನಗಳು ಮತ್ತು ಥೀಮ್ಗಳು ಅಂತ ಕ್ಲಾಸ್ ನಂಬರ್ 199 ಹೇಳಿದ್ದೀನಿ. ಪ್ರಮುಖ ಪುಸ್ತಕಗಳು ಮತ್ತು ಲೇಖಕರು ಅಂತ ಕ್ಲಾಸ್ ನಂಬರ್ 200 ಹೇಳಿದ್ದೀನಿ. ಪ್ರಮುಖ ಮಿಲಿಟರಿ ಸಮರಾಭ್ಯಾಸಗಳು ಭಾರತ ಭಾಗವಾಗಿರ್ತಕ್ಕಂಥದ್ದು ಕ್ಲಾಸ್ ನಂಬರ್ 201 ಹೇಳಿದ್ದೀನಿ. ಪ್ರಮುಖ ಕರ್ನಾಟಕದ ಭೌಗೋಳಿಕ ಸೂಚ್ಯಂಕಗಳು ಕ್ಲಾಸ್ ನಂಬರ್ 203 ಹೇಳಿದ್ದೀನಿ. ಭಾರತದ ಪ್ರಮುಖ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳು ಕ್ಲಾಸ್ ನಂಬರ್ 211 ಹೇಳಿದ್ದೀನಿ ಅಲ್ವಾ. ಸೊ ಭಾರತದ ಪ್ರಮುಖ ಬುಡಕಟ್ಟು ಜನಾಂಗಗಳು ಕ್ಲಾಸ್ ನಂಬರ್ 217 ಮತ್ತು ಕ್ಲಾಸ್ ನಂಬರ್ 216 ಹೇಳಿದ್ದೀನಿ. ಕರ್ನಾಟಕದ ಪ್ರಮುಖ ಬುಡಕಟ್ಟು ಜನಾಂಗಗಳು 229ನೇ ಕ್ಲಾಸಲ್ಲಿ ಹೇಳಿದ್ದೀನಿ. ಭಾರತದ ಪ್ರಮುಖ ನೃತ್ಯ ಪ್ರಕಾರಗಳು ಕ್ಲಾಸ್ ನಂಬರ್ 231 ಹೇಳಿದ್ದೀನಿ. ಸೊ ಹೀಗೆ ಹೇಳಿದ್ದೀನಿ, ನೋಡ್ಬೇಕು ನೀವು ಅಷ್ಟೇ. ನಾನಂತೂ ಎಲ್ಲ ಹೇಳಿದ್ದೀನಿ, ಬಹಳಷ್ಟು ಹೇಳಿದ್ದೀನಿ, ಸುಮ್ಮನೆ ಜೋಕ್. ಓಕೆ, ನೋಡಿರ್ತೀರ, ಜಾನ್ರಿ ಇರೋರು ನೋಡಿರ್ತೀರ. ಇಲ್ಲ ಸರ್ ನಮ್ಮ ಕೈಲಿ ನೋಡೋಕ್ಕಾಗಲ್ಲ ಅಂದ್ರೆ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಯಾರು ಏನು ಮಾಡ್ಬೇಕು ಹೇಳಿ? ಯಾವನ್ ಕಷ್ಟಪಡ್ತಾನೆ ಅವ್ನು ಜಾಸ್ತಿ ಮಾರ್ಕ್ಸ್ ತೆಗಿತಾನೆ. ಈಗ ಇಷ್ಟು ವಿಡಿಯೋಸ್ ಇದಾವೆ, ಎಷ್ಟು ಒಂದು ಸುಮಾರು 560 ನನಗಂತೂ ಲೆಕ್ಕಿಡೋಕ್ಕೆ ಆಗಿಲ್ಲ. ಸೊ ಅಷ್ಟೊಂದು ವಿಡಿಯೋಸ್ ಮಾಡಿದ್ದೀನಿ. ಯಾರು ನಿಜವಾಗಿ ಫಾಲೋ ಮಾಡ್ತಿರ್ತಾರೆ, ಯಾರು ಡೀಪ್ ಆಗಿ ಓದ್ತಾರೆ, ಯಾರು ಸ್ವಲ್ಪ ನಾಲೆಜ್ ಗೇನ್ ಮಾಡಿರ್ತಾರೆ, ಅವ್ರು ಈಸಿಯಾಗಿ ಪಾಸ್ ಆಗ್ತಾರೆ. ಇಲ್ಲ ನಮ್ಗೆ ಅಷ್ಟಷ್ಟೇ ಮೇಲ್ಮೇಲೆ ಒನ್ ಲೈನರು ಓದ್ಬಿಟ್ಟು ಮುಂದಕ್ಕೆ ಹೋಗೋದು. ಏನಂತ ಸುಮ್ಮನೆ ಭಾರತದ ಈ ಕೆಳಗಿನ ಪ್ರದೇಶಗಳಲ್ಲಿ ಈಗ ಯಾವುದು ಪರಿಸರದ ಸೂಕ್ಷ್ಮ ಪ್ರದೇಶ ಎಂದು ಪರಿಗಣಿಸಲ್ಪಟ್ಟಿರುತ್ತದೆ? ಪೂರ್ವ ಹಿಮಾಲಯ, ಪಶ್ಚಿಮ ಹಿಮಾಲಯ, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು. ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳು. ಏನು ಎಕಲಾಜಿಕಲ್ ಹಾಟ್ಸ್ಪಾಟ್ ಅಂದ್ರೆ ಏನು? ಪಶ್ಚಿಮ ಘಟ್ಟಗಳು ಯಾಕೆ ಹಾಟ್ಸ್ಪಾಟ್ ಆಗಿದ್ದಾವೆ? ಯಾಕೆ ಈಸ್ಟರ್ನ್ ಹಿಮಾಲಯ ಯಾಕೆ ಆಗಿಲ್ಲ ಅಲ್ವಾ? ಸೊ ಅದಕ್ಕೇನಾದ್ರೂ ಒಂದು ರೀಸನ್ ಬೇಕು. ಅವಾಗ ಮಾತ್ರ ನಮಗೆ ನೆನ್ಪಿಡಕ್ಕೆ ಸಾಧ್ಯ. ಸುಮ್ಮನೆ ಒಂದು ಕ್ವಶನ್ ಓದ್ದೆ ಆನ್ಸರ್ ಹೇಳಿದೆ ಮುಂದಕ್ಕೆ ಹೋದೆ ಅಂದ್ರೆ ಆಗಲ್ಲ. ಅದು ಆ ಥರ ಆಗಂಗಿದ್ದಿದ್ರೆ ಎಷ್ಟೋ ಇದಾಗ್ಬಿಟ್ರದ. ಅದು ಕಾಲ ಹೋಯ್ತು, ಬಹಳ ಕಠಿಣ ಇದೆ ಈ ಕಾಲ. ಅದನ್ನ ಅರ್ಥ ಮಾಡ್ಕೋಬೇಕು ನೀವು ಅಷ್ಟೇ. ಸೊ ಯಾರು ನೋಡ್ತಾರೆ ಅವರು ಪಾಸ್ ಆಗ್ತಾರೆ ಅಷ್ಟೇ, ಯಾರು ನೋಡಲ್ಲ ಅವರಿಗೆ ಕಷ್ಟ, ಬಹಳ ಕಷ್ಟ ಇದೆ ಜೀವನ. ಅಷ್ಟು ಈಸಿಯಾಗಿ ಯಾವುದೂ ಇಲ್ಲ. ಎಂತಂದ್ರೆ ಇಂಜಿನಿಯರಿಂಗ್ ಓದಿರೋ ಹುಡುಗರು PC ಆದ್ರೆ ಸಾಕು ಅಂತ ಕುಳಿತಿದ್ದಾರೆ. ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ತೆಗೆದವರು ಒಂದು ಗೌರ್ಮೆಂಟ್ ಜಾಬ್ ಯಾವುದೋ ಒಂದು ಫಸ್ಟ್ ಸಿಕ್ಕರೆ ಸಾಕಪ್ಪ ಅಂತ ಕಾಯ್ತಾ ಇದ್ದಾರೆ ಅಲ್ವಾ. ಸೊ ಮೊನ್ನೆ ಒಂದು ಇದು ಬಿಟ್ಟಿದ್ರೆ, ಅದು ಒಂದು ವರದಿ ಕೊಡ್ತು ಕೇಂದ್ರದ ಒಂದು ಸಮಿತಿ. ಏನಂತ, ಇತ್ತೀಚೆಗೆ UPSC ಪಾಸ್ ಆಗ್ತಾ ಇರ್ತಕ್ಕಂಥ ಅತಿ ಹೆಚ್ಚು ಕ್ಯಾಂಡಿಡೇಟ್ಸ್ ಯಾವ ಸ್ಟ್ರೀಮ್ ಇಂದ ಬಂದಿದ್ದಾರೆ ಅಂದ್ರೆ BA BCom BSc ಅಲ್ಲ, ಬದಲಾಗಿ ಇಂಜಿನಿಯರಿಂಗ್ ಸ್ಟ್ರೀಮ್ ಇಂದ ಅರೌಂಡ್ 40 to 50% ಇಂಜಿನಿಯರಿಂಗ್ ಸ್ಟ್ರೀಮ್ ಇಂದಾನೇ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಇವತ್ತು PC-ಗೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ಗಮನಿಸಬೇಕು. ಅದಕ್ಕೆ ತಕ್ಕಂತೆ ನಾವು ಸ್ವಲ್ಪ ಡೀಪ್ ಆಗಿ ಓದಬೇಕು. ಅದಕ್ಕೆ ತಕ್ಕಂತೆ ನಾನು ಡೀಪ್ ಆಗಿ ಪಾಠ ಮಾಡೋದು. ಓಕೆ, ಸರಿ, ಇದು ನೋಡಿದೀವಲ್ವಾ, ಮುಂದೆ ಹೋಗಿದ್ದೀವಿ ಆಲ್ರೆಡಿ. ವಿಶ್ವ ಪರಿಸರ ದಿನ ಕೂಡ ಆಯ್ತು. ಜೂನ್ 5 ವಿಶ್ವ ಪರಿಸರ ದಿನ. ಸೊ ಇದನ್ನು ಕೂಡ ಆಲ್ರೆಡಿ ನಾವು ಬೇರೆ GK ನೋಡಿದೀವಿ. ಬೀಟ್ ದ ಪ್ಲಾಸ್ಟಿಕ್ ಪೊಲ್ಯೂಷನ್ ಎನ್ನುವುದು 2023ರ ವಿಶ್ವ ಪರಿಸರ ದಿನದ ಥೀಮ್ ಆಗುತ್ತೆ. ಓಕೆ, ಇವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಜಲಪ್ರಾಣಿ? ಭಾರತದ ರಾಷ್ಟ್ರೀಯ ಪ್ರಾಣಿ ಅಂದಿದ್ರೆ ಹುಲಿಯಾಗಿರೋದು. ರಾಷ್ಟ್ರೀಯ ಜಲಪ್ರಾಣಿ ಇಲ್ಲಿ ಇಂಗ್ಲಿಷಲ್ಲಿ ಹೇಳ್ತೀನಿ ನೋಡ್ರಿ. ಸೊ ನ್ಯಾಷನಲ್ ವಾಟರ್ ಆನಿಮಲ್, ಆಕ್ಚುಲಿ ವಾಟರ್ ಆನಿಮಲ್ ಅನ್ಬಾರ್ದು, ಅಕ್ವಾಟಿಕ್ ಆನಿಮಲ್ ಅನ್ಬೇಕು. ಓಕೆ, ಅಕ್ವಾಟಿಕ್. ಗಂಗಾ ನದಿಯ ಗರಿಯಲ್ಗಳು, ಆಮೆ, ಗಂಗಾ ನದಿಯ ಡಾಲ್ಫಿನ್ಗಳು, ನೀಲಿ ತಿಮಿಂಗಲ ಅಂದ್ರೆ
ಗಂಗಾ ನದಿಯ ಡಾಲ್ಫಿನ್ಗಳು ಅಥವಾ ಗ್ಯಾಂಗೆಟಿಕ್ ಡಾಲ್ಫಿನ್ ಈಸ್ ಎ ನ್ಯಾಷನಲ್ ಅಕ್ವಾಟಿಕ್ ಆನಿಮಲ್ ಅಥವಾ ಭಾರತದ ರಾಷ್ಟ್ರೀಯ ಜಲಪ್ರಾಣಿಯಾಗುತ್ತೆ. ಸೊ ಗ್ಯಾಂಗಸ್ ರಿವರ್ ಡಾಲ್ಫಿನ್ ಅಂದರೆ ಗಂಗಾ ನದಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಡಾಲ್ಫಿನ್ನು ನಮ್ಮ ದೇಶದ ರಾಷ್ಟ್ರೀಯ ಜಲಪ್ರಾಣಿ ಆಗಿದೆ. ಓಕೆ, ಅದೇ ಥರ ನಮ್ಮ ನ್ಯಾಷನಲ್ ಫ್ಲಾಗು ತಿರಂಗ ಆಗುತ್ತೆ, ನ್ಯಾಷನಲ್ ಎಂಬ್ಲಮ್ಮು, ನ್ಯಾಷನಲ್ ಕರೆನ್ಸಿ ರುಪೀಸು. ನೆಕ್ಸ್ಟ್ ಏನು ಇಂಪಾರ್ಟೆಂಟು, ನ್ಯಾಷನಲ್ ರಿವರ್ ಗಂಗಾ, ನ್ಯಾಷನಲ್ ಹೆರಿಟೇಜ್ ಆನಿಮಲ್ ಎಲಿಫೆಂಟು ಅಂದರೆ ಪಾರಂಪರಿಕ ಪ್ರಾಣಿ ಅಂದರೆ ಯಾವುದು, ಆನೆ ಆಗುತ್ತೆ. ನ್ಯಾಷನಲ್ ಆನಿಮಲ್ಲು ರಾಯಲ್ ಬೆಂಗಾಲ್ ಟೈಗರ್, ರಾಷ್ಟ್ರೀಯ ಪ್ರಾಣಿ ಹುಲಿ. ರಾಷ್ಟ್ರೀಯ ಪಕ್ಷಿ ಪೀಕಾಕ್ ಅಂದರೆ ನವಿಲು. ರಾಷ್ಟ್ರೀಯ ಮರ ಬ್ಯಾನಿಯನ್ ಟ್ರೀ ಅಥವಾ ಆಲದ ಮರ. ರಾಷ್ಟ್ರ ಗೀತೆ ಅಂದರೆ ರಾಷ್ಟ್ರೀಯ ಹಾಡು ಯಾವುದು ಅಂದರೆ ಒಂದೇ ಮಾತರಂ. ರಾಷ್ಟ್ರಗೀತೆ ಆಂಥಮ್ ಜನಗಣಮನ. ನ್ಯಾಷನಲ್ ಗೇಮು ಹಾಕಿ, ಇದೊಂದು ಸ್ವಲ್ಪ ಇದೆ ಕನ್ಫರ್ಮ್ ಇಲ್ಲ, ಇದು ನ್ಯಾಷನಲ್ ಗೇಮ್ ಅಂತ ನಾವು ಹಾಕಿ ಅಂತ ಅಲ್ವಾ, ಹಾಕಿ ಇರ್ಬೇಕು ಕರೆಕ್ಟ್. ಅಕ್ವಾಟಿಕ್ ಆನಿಮಲ್ ಕರೆಕ್ಟ್, ಏನು ರಾಷ್ಟ್ರೀಯ ಜಲಪ್ರಾಣಿ ಗ್ಯಾಂಗಸ್ ರಿವರ್ ಡಾಲ್ಫಿನ್ನು. ನ್ಯಾಷನಲ್ ವೆಜಿಟೇಬಲ್ಲು ಪಂಪ್ಕಿನ್ನು. ನ್ಯಾಷನಲ್ ಫ್ರೂಟು ಮ್ಯಾಂಗೋ. ನ್ಯಾಷನಲ್ ಫ್ಲವರು ಲೋಟಸ್. ಒಂದು ದೇಶದಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಸಂಪನ್ಮೂಲಗಳ ಬಳಕೆ ಅಥವಾ ತ್ಯಾಜ್ಯ ಉತ್ಪಾದನೆಯ ವ್ಯಾಪ್ತಿಯ ಬಗ್ಗೆ ಕಲ್ಪನೆಯನ್ನ ಈ ಕೆಳಗಿನ ಯಾವುದು ಕೊಡುತ್ತದೆ ಅಂದ್ರೆ, ಈಗ ಒಬ್ಬ ವ್ಯಕ್ತಿ ಇದೀವಿ, ನಾವು ಒಂದು ಜೀವಿತಾವಧಿಯಲ್ಲಿ ಎಷ್ಟು ಕಾರ್ಬನ್ ಅನ್ನ ಉತ್ಪಾದನೆ ಮಾಡ್ತೀವಿ ಅಥವಾ ಎಷ್ಟು ಕಾರ್ಬನ್ ಅನ್ನ ಬಳಸಿದ್ರೆ ಸಾಕು, ತಾನೇ ಉತ್ಪಾದನೆ ಆಗ್ಬಿಡುತ್ತೆ. ನಾವು ಗಾಡಿ ಓಡಿಸಿದ್ರೆ ಕಾರ್ಬನ್ ತಾನೇ ಉತ್ಪಾದನೆ ಆಗಿ ವಾತಾವರಣಕ್ಕೆ ಸೇರಿಬಿಡುತ್ತೆ. ನಾವು ಅಡಿಗೆ ಮಾಡಿ ಹೊಗೆ ಉರಿಸಿದ್ರೆ ಅಗೇನ್ ಕಮ್ಸ್. ನಾವು ವಿದ್ಯುತ್ತನ್ನು ಬಳಸಿದ್ರೆ ಅಗೇನ್ ಎಲ್ಲೋ ಒಂದ್ ಕಡೆ ಕಲ್ಲಿದ್ದಲು ಉತ್ಪಾದನೆ ಆಗ್ತಾ ಇದೆ, ಕಲ್ಲಿದ್ದಲು ಬಳಕೆಯಿಂದ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಒಂದು ಜೀವಿತಾವಧಿಯಲ್ಲಿ ಒಂದು ದೇಶದಲ್ಲಿ ಅಥವಾ ಒಬ್ಬ ವ್ಯಕ್ತಿಯಿಂದ ಎಷ್ಟು ತ್ಯಾಜ್ಯ ಉತ್ಪಾದನೆ ಆಗುತ್ತೆ, ಅದರಲ್ಲೂ ಕಾರ್ಬನ್ನು ಅಂದ್ರೆ ಸೊ ಅದನ್ನ ನಾವು ಎಕಲಾಜಿಕಲ್ ಫುಟ್ ಪ್ರಿಂಟ್ ಅಂತೀವಿ. ಏನು, ಪರಿಸರದ ಹೆಜ್ಜೆ ಗುರುತು ಅಥವಾ ಎಕಲಾಜಿಕಲ್ ಫುಟ್ ಪ್ರಿಂಟ್. ಒಬ್ಬ ವ್ಯಕ್ತಿಯಿಂದ ಎಷ್ಟು ಕನ್ಸಂಪ್ಷನ್ ಆಗುತ್ತೆ ರಿಸೋರ್ಸಸ್ ಮತ್ತು ಎಷ್ಟು ವೇಸ್ಟ್ ಜನರೇಷನ್ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಓಕೆ, ಓಜೋನ್ ವಲಯ ಎಲ್ಲಿದೆ? ಓಜೋನ್ ವಲಯ ಸ್ಟ್ರಾಟೋಸ್ಪಿಯರ್ ವಾಯುಮಂಡಲದಲ್ಲಿದೆ. ಇದು ಟ್ರೋಪೋಸ್ಪಿಯರ್ ಮೊದಲನೇದು, ಎರಡನೇದು ಸ್ಟ್ರಾಟೋಸ್ಪಿಯರ್. ಈ ಎರಡನೇ ಲೇಯರ್ ಆಗಿರ್ತಕ್ಕಂಥ, ಎರಡನೇ ಮಂಡಲ ಆಗಿರ್ತಕ್ಕಂಥದ್ದು ಅಲ್ಲಿ ಓಜೋನ್ ಲೇಯರ್ ಬರುತ್ತೆ. ಓಕೆ, ಸೊ ಈ ಕೆಳಕಂಡವುಗಳಲ್ಲಿ ಯಾವ ಬೆಳೆಯು ಮಣ್ಣಿನಲ್ಲಿರುವ ಸಸಾರಜನಕ ಅಂಶವನ್ನು ಹೆಚ್ಚಿಸುತ್ತೆ? ಇದನ್ನು ಆಲ್ರೆಡಿ ಎಲ್ಲ ಮಾತಾಡಿರೋ ಬೇರೆ ಯಾವುದು ಜಿಯೋಗ್ರಫಿಲ್ ಅಥವಾ ಇದು ಇಲ್ಲಿ ಫಾರ್ ಏನು ರೀಕ್ಯಾಪ್ ಆದಂಗೆ ಆಗುತ್ತೆ. ನೈಟ್ರೋಜನ್ ಕಂಟೆಂಟ್ ಅನ್ನ ಸಾಯಿಲ್ ಅಲ್ಲಿ, ಮಣ್ಣಿನಲ್ಲಿ ಹೆಚ್ಚಿಸ್ತಕ್ಕಂಥ ಬೆಳೆ ಯಾವುದು ಅಲ್ವಾ? ಯಾವುದು ಅಂದ್ರೆ, ಸೊ ಈಗ ಏನ್ ಮಾಡ್ತೀವಿ ನಾವು, ಜೋಳ ಬಿತ್ತಿರ್ತೀವಿ, ನಮ್ಮ ಹೊಲಗಳಲ್ಲಿ ಜೋಳನ ಬೆಳೆದಿರ್ತೀವಿ. ಓಕೆ, ಇದು ಜೋಳ. ಓಕೆ, ಚೆನ್ನಾಗಿದೆ ಬಿಡಿ ಸರ್ ಜೋಳ ಅನ್ಬೋದು. ಓಕೆ, ಈ ಜೋಳದ ಮಧ್ಯದಲ್ಲಿ ನಮ್ಮ ಕಡೆ ಏನ್ ಮಾಡ್ತೀವಿ ಅಂದ್ರೆ ಒಂದೊಂದು ಕಡಲೆ ಹಾಕ್ತಿವಿ, ಕಡಲೆ ಅಥವಾ ತೊಗರಿನ ಬೆಳಿತೀವಿ. ಇದರ ಅರ್ಥ ತೊಗರಿ ಒಂದು ದ್ವಿದಳ ಧಾನ್ಯ, ಕಡಲೆ ಕೂಡ ಒಂದು ದ್ವಿದಳ ಧಾನ್ಯ ಅಲ್ವಾ? ಹೀಗೆ ದ್ವಿದಳ ಧಾನ್ಯಗಳನ್ನ ಯಾಕೆ ಹಾಕ್ತಾ ಇದ್ರು ನಮ್ಮ ಇಂದಿನ ಪೂರ್ವಜರು ಅಂದ್ರೆ, ಅದಕ್ಕೆ ಕಾರಣ ಈ ದ್ವಿದಳ ಧಾನ್ಯಗಳ ಬೇರುಗಳ ಗಂಟುಗಳಲ್ಲಿ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನ ಸಸ್ಯಗಳು ಬಳಸುವ ರೂಪಕ್ಕೆ ಮಾರ್ಪಾಡು ಮಾಡ್ತಕ್ಕಂಥ ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾಗಳು ಇರ್ತವೆ. ಇಲ್ಲಿ ಯಾವ್ದಿದೆ ಹಾಗಾದ್ರೆ ದ್ವಿದಳ ಧಾನ್ಯ? ಸೋರ್ಗಮ್, ಸನ್ಫ್ಲವರ್, ಪೊಟ್ಯಾಟೊ ಆಲೂಗಡ್ಡೆ, ಸೂರ್ಯಕಾಂತಿ, ಸೋರ್ಗಮ್, ಬಟಾಣಿ ಅಂದ್ರೆ ಬಟಾಣಿ ಅಥವಾ ಪೀಸ್ ಅಂತ ಕರಿತೀವಲ್ಲ, ಬಟಾಣಿಯನ್ನು ಹೊಡೆದಾಗ ಎರಡಾಗಿ ಹೋಳಾಗುತ್ತದೆ. ಹಾಗಾಗಿ ಸೊ ಬಟಾಣಿಯು ಒಂದು ದ್ವಿದಳ ಧಾನ್ಯವಾಗಿದೆ. ಈ ದ್ವಿದಳ ಧಾನ್ಯದ ಬೇರುಗಳಲ್ಲಿ ನೈಟ್ರೋಜನ್ ಫಿಕ್ಸರ್ಸ್ ಇರ್ತವೆ ಅಥವಾ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ, ರೈಜೋಬಿಯಂ ಬ್ಯಾಕ್ಟೀರಿಯಾ. ಇದು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನ ಸ್ಥಿರೀಕರಣ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾವಾಗುತ್ತೆ. ಯಾಕಂದ್ರೆ ಸಸ್ಯಗಳು ನೇರವಾಗಿ ವಾತಾವರಣದಲ್ಲಿರ್ತಕ್ಕಂಥ ಹೇರಳವಾಗಿರ್ತಕ್ಕಂಥ ಸಾರಜನಕವನ್ನ, ನೈಟ್ರೋಜನ್ ಅನ್ನ ನೇರವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮಗೆ ಈ ಒಂದು ನೈಟ್ರೋಜನ್ ಸ್ಥಿರೀಕರಣ ಮಾಡ್ತಕ್ಕಂಥ, ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತಕ್ಕಂಥ ರೈಜೋಬಿಯಂ ಬ್ಯಾಕ್ಟೀರಿಯಾಗಳ ಅವಶ್ಯಕತೆ ಇರುತ್ತೆ. ಅವು ಮಣ್ಣಿನಲ್ಲಿ ಸಾರಜನಕ ಅಂಶವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನ ಮಾಡ್ತವೆ. ಅದರಲ್ಲಿ ಉದಾಹರಣೆಗೆ ಬಟಾಣಿಯನ್ನ ಕೊಟ್ಟಿದ್ದಾರೆ. ಓಕೆ,
ಇವುಗಳನ್ನ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಕರಿತೀವಿ ಅಥವಾ ಲೆಗ್ಯೂಮ್ಸ್ ಅಂತ ಕರಿತೀವಿ. ಸೊ ತೀವ್ರವಾದ ಸಂರಕ್ಷಣೆ ಮತ್ತು ನಿರ್ವಹಣೆಗಾಗಿ ಸರ್ಕಾರವು ಗುರುತಿಸಿರುವ ಭಾರತದ 4 ಅವಳದ ಬಂಡೆಗಳ ಪ್ರದೇಶಗಳ ಪೈಕಿ ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ? ಮನ್ನಾರ್ ಕೊಲ್ಲಿ, ಲಕ್ಷದ್ವೀಪಗಳು, ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಕಂಬತ್ ಕೊಲ್ಲಿ. ಅಂದ್ರೆ ಈ ಅವಳದ ದಂಡೆಗಳನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಭಾರತ ಸರ್ಕಾರ ಒಟ್ಟು 4 ಪ್ರದೇಶಗಳನ್ನ ಸಂರಕ್ಷಿತ ಪ್ರದೇಶಗಳು ಅಂತ ಘೋಷಣೆ ಮಾಡಿದೆ. ಅದರಲ್ಲಿ ಕಂಬತ್ ಕೊಲ್ಲಿ ಇಲ್ಲ. ಸೊ ಒಂದು ಗಲ್ಫ್ ಆಫ್ ಮನ್ನಾರ್ ಇದೆ, ಲಕ್ಷದ್ವೀಪಗಳಿದಾವೆ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಿದಾವೆ, ಗಲ್ಫ್ ಆಫ್ ಕಚ್ ಇದೆ. ಆದ್ರೆ ಇಲ್ಲಿ ಬರ್ತಕ್ಕಂಥ, ಸೊ ಈ ಭಾಗ ಇಲ್ಲಿ ಕಾಣಿಸ್ಬೋದು, ಈ ಭಾಗದಲ್ಲಿ ಬರ್ತಕ್ಕಂಥ ಗಲ್ಫ್ ಆಫ್ ಕಂಬತ್ತು ಈ ಒಂದು ಕೋರಾಲ್ ರೀಫ್ಗಳ ಸಂರಕ್ಷಣಾ ಯೋಜನೆಯಲ್ಲಿ ಇಲ್ಲ ಎನ್ನುವುದನ್ನ ಗಮನಿಸಬೇಕು. ಸೊ ನೋಡಿ, ನೆಕ್ಸ್ಟ್, ಕೆಳಗಿನ ಯಾವ ರಾಜ್ಯಗಳಲ್ಲಿ ಹುಲಿ ಸಂರಕ್ಷಣಾ ಪ್ರದೇಶವಿದ್ದು ವಿಶ್ವ ಪರಂಪರೆಯ ತಾಣವೂ ಸಹ ಆಗಿದೆ? ಅಂದ್ರೆ ಆಸ್ಸಾಮಲ್ಲಿ ಮಾನಸ್ ಟೈಗರ್ ರಿಸರ್ವ್ ಇದೆ ಅಲ್ವಾ, ಅದು ಒಂದು ವಿಶ್ವ ಪರಂಪರೆಯ ತಾಣವೂ ಕೂಡ ಆಗಿದೆ. ಅದಕ್ಕೋಸ್ಕರ ಆಸ್ಸಾಂನ ಮಾನಸ್ ವನ್ಯಜೀವಿ ಅಭಯಾರಣ್ಯವನ್ನ 1985ರಲ್ಲಿ ಒಂದು ವಿಶ್ವ ಪರಂಪರೆಯ ತಾಣವಾಗಿ ಘೋಷಣೆ ಮಾಡಲಾಗಿತ್ತು. ಅಲ್ಲಿ ಮಾನಸ ನದಿ ಹರಿಯೋದ್ರಿಂದ ಆ ಪ್ರದೇಶಕ್ಕೆ ಮಾನಸ ಎಂಬ ಹೆಸರು ಬಂದಿದೆ ಮತ್ತು ಅದು ಆಸ್ಸಾಂ ರಾಜ್ಯದಲ್ಲಿದೆ. ಈ ಮಾನಸ ವನ್ಯಜೀವಿ ಅಭಯಾರಣ್ಯವು ಭಾರತ ದೇಶದ ಒಂದು ನ್ಯಾಷನಲ್ ಪಾರ್ಕ್ ಆಗಿದೆ, ಅಂದ್ರೆ ಒಂದು ರಾಷ್ಟ್ರೀಯ ಉದ್ಯಾನವನವಾಗಿದೆ, ಒಂದು ಯುನೆಸ್ಕೋ ನ್ಯಾಚುರಲ್ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ, ಒಂದು ಸ್ವಾಭಾವಿಕ ವಿಶ್ವ ಪರಂಪರೆಯ ತಾಣವೂ ಆಗಿದೆ, ಜೊತೆಗೆ ಇದೊಂದು ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿನ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ, ಜೊತೆಗೆ ಬಯೋಸ್ಪಿಯರ್ ರಿಸರ್ವ್ ಅಂದ್ರೆ ಜೀವಗೋಳ ಧಾಮವಾಗಿದೆ, ಒಂದು ಎಲಿಫೆಂಟ್ ರಿಸರ್ವ್ ಅಂದ್ರೆ ಆನೆ ಧಾಮವೂ ಕೂಡ ಆಗಿದೆ. ಇಷ್ಟೆಲ್ಲ ವಿಶೇಷತೆಯನ್ನು ಹೊಂದಿರತಕ್ಕಂಥ ಮಾನಸ್ ವೈಲ್ಡ್ ಲೈಫ್ ಸ್ಯಾಂಚುರಿಯು ಆಸ್ಸಾಮಲ್ಲಿ ಬರುತ್ತೆ. ಅದನ್ನೇ ಪ್ರಶ್ನೆ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಯಾವುದು ಓಜೋನ್ ಸವಕಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ? ಅಂದ್ರೆ ಕ್ಲೋರಿನ್ ಆಗುತ್ತೆ. ಕ್ಲೋರಿನ್ ಬ್ರೋಮಿನ್ ಜೊತೆ ಸೇರಿ ಓಜೋನ್ ಸವಕಳಿಗೆ ಕಾರಣವಾಗುತ್ತದೆ. ಹಾಗಾದ್ರೆ ವಿಯೆನ್ನಾ ಕನ್ವೆನ್ಷನ್ ಫಾರ್ ಓಜೋನ್ ಲೇಯರ್ ಅಂತ ಬರುತ್ತೆ. ಆಸ್ಟ್ರಿಯಾದ ವಿಯೆನ್ನಾದಲ್ಲಿ 1985ರಲ್ಲಿ ವಿಯೆನ್ನಾ ಕನ್ವೆನ್ಷನ್ ಬರುತ್ತೆ. ಇದು ಓಜೋನ್ ಲೇಯರ್ನ ಪ್ರೊಟೆಕ್ಷನ್ಗೆ ಇರತಕ್ಕಂತ ಒಂದು ಕನ್ವೆನ್ಷನ್ ಆಗುತ್ತೆ, ಒಂದು ಒಪ್ಪಂದವಾಗುತ್ತೆ. 1987 16 ಸೆಪ್ಟೆಂಬರ್ ಅಂದು ಮಾಂಟ್ರಿಯಾಲ್ ಅಂತಕ್ಕಂಥ ಪ್ರದೇಶದಲ್ಲಿ ಓಜೋನ್ ಲೇಯರ್ನ ಡಿಪ್ಲೀಷನ್ ಆಗ್ತಕ್ಕಂಥ ಒಂದು ಸಬ್ಸ್ಟೆನ್ಸಸ್ ಯಾವಿದಾವೆ ಅವುಗಳನ್ನ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಒಪ್ಪಂದಕ್ಕೆ ಬರ್ತಾರೆ. ಜೊತೆಗೆ ಅದಕ್ಕೆ ಒಂದು ಕಿಗಾಲಿ ಅಮೆಂಡ್ಮೆಂಟ್ ಅಂತ ಕೂಡ ಮಾಡ್ತಾರೆ. ರವಾಂಡಾದ ಕಿಗಾಲಿಯಲ್ಲಿ ಒಂದು COP ನಡೆಸ್ತಾರೆ, ಕಾನ್ಫರೆನ್ಸ್ ಆಫ್ ದ ಪಾರ್ಟೀಸು. ಅಲ್ಲಿ ಮೀಟಿಂಗ್ ಅಲ್ಲಿ ಕಿಗಾಲಿ ಅಮೆಂಡ್ಮೆಂಟ್ ಕೂಡ ತರ್ತಾರೆ. ಆ ಮೂಲಕ ಕೇವಲ ಕ್ಲೋರೋಫ್ಲೂರೋ ಕಾರ್ಬನ್ಗಳ ಮಾತ್ರವಲ್ಲ, ಹೈಡ್ರೋಫ್ಲೂರೋ ಕಾರ್ಬನ್ಗಳ ಪ್ರೊಡಕ್ಷನ್ ಅನ್ನು ಕೂಡ ನಾವು ಕಡಿಮೆ ಮಾಡಬೇಕನ್ನೋ ಉದ್ದೇಶದಿಂದ ಕಿಗಾಲಿ ಅಮೆಂಡ್ಮೆಂಟ್ ಅನ್ನ ತರ್ತಾರೆ. ಒಟ್ಟಾರೆಯಾಗಿ ಓಜೋನ್ ಲೇಯರ್ನ ಸಂರಕ್ಷಣೆಗಾಗಿರ್ತಕ್ಕಂಥ ಒಂದು ಕನ್ವೆನ್ಷನ್, ಒಂದು ಒಪ್ಪಂದ ಯಾವುದು ಅಂತ ಕೇಳಿದ್ರೆ ಅದು ವಿಯೆನ್ನಾ ಕನ್ವೆನ್ಷನ್ ಆಗುತ್ತೆ. ನೆನ್ಪಿಡಬೇಕು, ವಿಯೆನ್ನಾ ಕನ್ವೆನ್ಷನ್. ವಿಯೆನ್ನಾ ಎಲ್ಲಿ ಬರುತ್ತೆ? ಆಸ್ಟ್ರಿಯಾದ ರಾಜಧಾನಿ ವಿಯೆನ್ನಾ ಆಗುತ್ತೆ. ಓಜೋನ್ ಲೇಯರ್ ಎಲ್ಲಿ ಬರುತ್ತೆ? ಸ್ಟ್ರಾಟೋಸ್ಪಿಯರ್ ಅಲ್ಲಿ ಅಥವಾ 2ನೇ ಲೇಯರ್ ಅಲ್ಲಿ ಬರುತ್ತೆ ಓಜೋನ್ ಲೇಯರ್. ಓಕೆ, ಯಾವ ಪ್ರಾಣಿ ವಿಶ್ವ ವನ್ಯ ಜೀವಿ ನಿಧಿಯ ಸಂಕೇತವಾಗಿದೆ? ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ನ ಒಂದು ಸಂಕೇತ ಸಿಂಬಲ್ ಯಾವುದು ಅಂದ್ರೆ ನೋಡಿರ್ತೀರ, ಬಟ್ ನೆನಪಿರಲ್ಲ. ಡಾಲ್ಫಿನ್, ಕಾಂಗರು, ಹುಲಿ, ದೈತ್ಯ ಪಾಂಡ ಅಂದ್ರೆ ಜೈಂಟ್ ಪಾಂಡ. ಸೊ ಈ ಇಮೇಜ್ ನೋಡಿರ್ತೀರ, WWF ಅಂತ. WWF ಅಂದ್ರೆ ಅದ್ಯಾವುದೋ ಜಗಳ ಆಡ್ತಾರಲ್ಲ, ಅದಲ್ಲ. ಬದಲಾಗಿ ವರ್ಲ್ಡ್ ವೈಲ್ಡ್ ಫಂಡ್ ಫಾರ್ ನೇಚರ್ ಎನ್ನುವುದು WWF ನ ವಿಸ್ತೃತ ರೂಪವಾಗುತ್ತೆ. 1961ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಸ್ವಿಟ್ಜರ್ಲೆಂಡ್ ನ ಗ್ಲಾಂಡ್ ಅಲ್ಲಿ ಇರ್ತಕ್ಕಂಥ ಪ್ರಧಾನ ಕಚೇರಿಯನ್ನು ಹೊಂದಿರುವ WWF ಒಂದು ಸರ್ಕಾರೇತರ ಸಂಸ್ಥೆಯಾಗಿದೆ. ಇದರ ಒಂದು ಗುರುತು ದೈತ್ಯ ಪಾಂಡ. ಇದರ ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ ನ ಗ್ಲಾಂಡ್ ಅಲ್ಲಿದೆ. ವಿಶ್ವದ ಮೊದಲ ಹಸಿರುಮನೆ ಅನಿಲ ಮಾನಿಟರಿಂಗ್ ಉಪಗ್ರಹದ ಹೆಸರೇನು ಅಂದ್ರೆ ECSAT JASON-1 NPOESSS ಇಬುಕಿ ಅಂದ್ರೆ ಇಬುಕಿ ಆಗುತ್ತೆ. ಸೊ ಇಬುಕಿ ಎಂಬುದು ಹಸಿರುಮನೆ ಅನಿಲಗಳ ವೀಕ್ಷಣಾ ಉಪಗ್ರಹವಾಗುತ್ತೆ. ಅದನ್ನ ಗೋಸ್ಯಾಟ್ ಅಂತ ಕೂಡ ಕರೀತಾರೆ. ಇದು ಜಪಾನ್ನ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಆಗಿರ್ತಕ್ಕಂಥ ಜಾಕ್ಸಾ ಅಭಿವೃದ್ಧಿಪಡಿಸಿರುವ 2009ರಲ್ಲಿ ಉಡಾವಣೆ ಮಾಡಿರುವ ಒಂದು ಉಪಗ್ರಹ
ಹಸಿರುಮನೆ ಅನಿಲಗಳ ವೀಕ್ಷಣಾ ಉಪಗ್ರಹ ಇಬುಕಿ. ಕೆಳಗಿನವುಗಳಲ್ಲಿ ಯಾವ ಕ್ಷಾರವು ಮನೆ ಬಳಕೆಯಲ್ಲಿರುವ ರೆಫ್ರಿಜರೇಟರ್ ಮತ್ತು ಫ್ರಿಡ್ಜ್ಗಳಲ್ಲಿ ಹ್ಯಾಲೋಮೀಥೇನ್ಗಳನ್ನು ಕ್ಷೀಣಿಸುವ ಓಜೋನ್ ಪದರವನ್ನು ಹೆಚ್ಚಾಗಿ ಬದಲಾಯಿಸಲಾಗಿದೆ? ವಿಚ್ ಅಮಂಗ್ ದ ಫಾಲೋಯಿಂಗ್ ಆಲ್ಕೇನ್ ಹ್ಯಾಸ್ ಲಾರ್ಜ್ಲಿ replace the ozone layer depleting halomethanes in household refrigerators and freezers. ಅಂದರೆ ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಫ್ರಿಡ್ಜ್ಗಳಲ್ಲಿ ಉತ್ಪಾದನೆ ಆಗುವ ಹ್ಯಾಲೋಮೀಥೇನ್ಗಳ ಬದಲಾಗಿ ಯಾವುದನ್ನು ನಾವು ಬಳಸ್ತಾ ಇದ್ದೀವಿ ಅದು ಮತ್ತು ಓಜೋನ್ ಲೇಯರ್ನ ಹಾಳು ಮಾಡೋದನ್ನು ಕಡಿಮೆ ಮಾಡ್ತಾ ಇದೆ ಅಂದರೆ ಬ್ಯೂಟೇನ್ ಅಂತ. ಬ್ಯೂಟೇನ್ ಅನ್ನೋದು ನೆನಪಿಡ್ಬೇಕು. ಓಕೆ, ನಮ್ಮ ಇದೆ ಅದು ಸಿಗರೇಟು ಲೈಟರ್ ಇರುತ್ತಲ್ವ ಅದರಲ್ಲಿ ಇರ್ತಕ್ಕಂಥ ಒಂದು ದ್ರವ ಅನಿಲ ಅನ್ಬೋದು. ಓಕೆ, ಬ್ಯೂಟೇನ್ನ ಒಂದು ಫಾರ್ಮುಲಾ C4H10 ಸೂತ್ರ. ಓಕೆ, ಮೊಬೈಲ್ ಫೋನ್ಗಳಿಂದ ಉತ್ಪತ್ತಿಯಾಗುವ ಈ ತ್ಯಾಜ್ಯಗಳಲ್ಲಿ ಈ ಕೆಳಗಿನ ಯಾವ ಲೋಹ ಏರಳವಾಗಿದೆ? ತಾಮ್ರ, ಬೆಳ್ಳಿ, ಪೆಲಾಡಿಯಂ, ಚಿನ್ನ. ಅಂದರೆ ತಾಮ್ರ ಹೆಚ್ಚಿನ ಪ್ರಮಾಣದಲ್ಲಿದೆ. ಮೊಬೈಲ್ ಫೋನ್ಗಳಿಂದ ಈ ತ್ಯಾಜ್ಯ ಏನಿದೆ ಅಲ್ವಾ ಅದರಲ್ಲಿ ತಾಮ್ರ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂತೆ. ಓಕೆ, ಈ ಕೆಳಗಿನ ಯಾವ ಅಭಯಾರಣ್ಯವು ವಿರಳ ಗ್ಯಾಂಗೆಟಿಕ್ ಡಾಲ್ಫಿನ್ ಮತ್ತು ಮೊಸಳೆ ಹಾಗೂ ಗರಿಯಲ್ಗಳಿಗೆ ಹೆಸರುವಾಸಿಯಾಗಿದೆ? ಅಂದರೆ ರಾಷ್ಟ್ರೀಯ ಚಂಬಲ್ ಅರಣ್ಯ. ರಾಷ್ಟ್ರೀಯ ಚಂಬಲ್ ಗರಿಯಲ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಇದು ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶದ ಮೂರು ಒಂದು ಸರ್ಕಲ್ ಅಲ್ಲಿ ಇದೆ ಅಂತೆ. ಚಂಬಲ್ ನದಿಯ ಕಣಿವೆಯಲ್ಲಿ ಕಂಡು ಬರುತ್ತೆ ಚಂಬಲ್ ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ. ಇದರ ವಿಶೇಷತೆ ಅಂದ್ರೆ ಇದು ಕೇವಲ ಒಂದು ರಾಜ್ಯಕ್ಕೆ ಸಂಬಂಧಿಸಿದಿಲ್ಲ, 3 ರಾಜ್ಯದ ಪ್ರದೇಶಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಹಾಗಾಗಿ ಈ ವೈಲ್ಡ್ ಲೈಫ್ ಸ್ಯಾಂಚುರಿಯ ವಿಶೇಷತೆಯೇ ಅದು, ರಾಷ್ಟ್ರೀಯ ಚಂಬಲ್ ನ್ಯಾಷನಲ್ ಸ್ಯಾಂಚುರಿ. ಓಕೆ, ಇಲ್ಲಿ ಗರಿಯಲ್ಗಳಿದಾವೆ, ಮಗ್ಗರ್ ಕ್ರೊಕೊಡೈಲ್ ಕಂಡು ಬರ್ತವೆ. ಹೀಗೆ ಸ್ವಲ್ಪ ಬಹಳ ಇನ್ಫಾರ್ಮೇಶನ್ ಇದೆ, ಅಷ್ಟೇನು ಬೇಡ. ಕೆಳಗಿನ ಯಾವ ವನ್ಯಜೀವಿ ಅಭಯಾರಣ್ಯಗಳು ಕರ್ನಾಟಕದಲ್ಲಿ ಇಲ್ಲ? ಕಾವೇರಿ ವನ್ಯಜೀವಿ ಅಭಯಾರಣ್ಯ, ದಾಂಡೇಲಿ, ಭದ್ರಾ, ಮುದುಮಲೈ. ಅಂದ್ರೆ ಮುದುಮಲೈ ಆಗುತ್ತೆ, ಯಾಕಂದ್ರೆ ಮುದುಮಲೈ ತಮಿಳುನಾಡಲ್ಲಿ ಬರುತ್ತೆ. ಇನ್ನು ಕರ್ನಾಟಕದ ಸಂರಕ್ಷಿತ ಪ್ರದೇಶಗಳು ಅಂದಾಗ ಇಲ್ಲಿಗೆ ಕ್ವಶನ್ಸ್ ಆಯ್ತು. ಇನ್ನು ಮುಂದೆ ಒಂದು ಸ್ವಲ್ಪ ಪಾಠ ಅಂದ್ರೆ ಬೇರೆ ಯಾವ ರೀತಿಯಾಗಿ ಬರ್ಬೋದು ಅಲ್ವಾ, ಆ ರೀತಿಯಾಗಿರ್ತಕ್ಕಂಥ ಒಂದಷ್ಟು ಪಾಠವನ್ನು ನೋಡ್ತಾ ಹೋಗೋಣ. ಕರ್ನಾಟಕದ ಸಂರಕ್ಷಿತ ಪ್ರದೇಶಗಳು ಅಂತ ಬಂದಾಗ 1 ಬಯೋಸ್ಪಿಯರ್ ರಿಸರ್ವ್ ಇದೆ, 5 ನ್ಯಾಷನಲ್ ಪಾರ್ಕ್ಗಳಿದಾವೆ, 5 ಟೈಗರ್ ರಿಸರ್ವ್ಸ್ ಇದಾವೆ, ಒಂದು 34 ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇದಾವೆ, ಕನ್ಸರ್ವೇಷನ್ ರಿಸರ್ವ್ಸ್ 1 ಇದೆ. ಅದೇ ತರ ಸಂರಕ್ಷಿತ ಮೀಸಲು ಪ್ರದೇಶಗಳು 14 ಇದಾವೆ, ಕಮ್ಯುನಿಟಿ ರಿಸರ್ವ್ಸ್ 1 ಇದೆ, ಎಲಿಫೆಂಟ್ ರಿಸರ್ವ್ 1 ಇದೆ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ 1 ಇದೆ, ಅದೇ ತರ ರಾಮ್ಸರ್ ತಾಣ 1 ಇದೆ. ಹೀಗೆ ಒಂದಷ್ಟು ನೋಟ್ ಮಾಡ್ಕೋಬೇಕು. ಓಕೆ, ಯಾವ್ಯಾವು ಎಲ್ಲೆಲ್ಲಿ ಬರ್ತವೆ ಕೇಳ್ತಾರೆ. ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯದಲ್ಲಿ ಬರುತ್ತೆ, ಭದ್ರಾ ವನ್ಯಜೀವಿಧಾಮ ಚಿಕ್ಕಮಗಳೂರು ಶಿವಮೊಗ್ಗ, ಬ್ರಹ್ಮಗಿರಿ ಕೊಡಗು, ಘಟಪ್ರಭಾ ಬೆಳಗಾವಿ, ಮೇಲುಕೋಟೆ ಮಂಡ್ಯ, ಮೂಕಾಂಬಿಕಾ ವನ್ಯಜೀವಿಧಾಮ ಉಡುಪಿ ಶಿವಮೊಗ್ಗ, ನುಗು ಮೈಸೂರು, ರಾಣೆಬೆನ್ನೂರು ಕೃಷ್ಣ ಮೃಗಗಳ ಸಂರಕ್ಷಿತ ಪ್ರದೇಶ ಹಾವೇರಿ, ಶರಾವತಿ ವ್ಯಾಲಿ ವನ್ಯಜೀವಿಧಾಮ ಶಿವಮೊಗ್ಗ, ಶೆಟ್ಟಿಹಳ್ಳಿ ವನ್ಯಜೀವಿಧಾಮ ಶಿವಮೊಗ್ಗ, ಸೋಮೇಶ್ವರ ವನ್ಯಜೀವಿಧಾಮ ಉಡುಪಿ ಮತ್ತು ಶಿವಮೊಗ್ಗ, ಆದಿಚುಂಚನಗಿರಿ ನವಿಲುಧಾಮ ಮಂಡ್ಯ, ಅರಬಿತಿಟ್ಟು ಮೈಸೂರು, BRT ಚಾಮರಾಜನಗರ, ಕಾವೇರಿ ಮಂಡ್ಯ ಚಾಮರಾಜನಗರ, ದಾಂಡೇಲಿ ಉತ್ತರ ಕನ್ನಡ, ಪುಷ್ಪಗಿರಿ ಕೊಡಗು. ಕೇಳ್ತಾರೆ ಯಾವ್ಯಾವ ಜಿಲ್ಲೆಯಲ್ಲಿ ಇದೆ ಅಂತ, ಒಂಚೂರು ಹಂಗೆ ಸುಮ್ಮನೆ ಕಿವಿಲ್ ಕೇಳಿಸ್ಕೊಂತ ಹೋಗ್ಬೇಕು. ಓಕೆ, ತಲಕಾವೇರಿ ಕೊಡಗು, ಗುಡವಿ ಶಿವಮೊಗ್ಗ. ಗುಡವಿ ಪಕ್ಷಿಧಾಮವು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಬಹಳ ಸಲ ಕೇಳಿದ್ದಾರೆ, ಶಿವಮೊಗ್ಗ. ದೊರಜಿ ಕರಡಿಧಾಮ ಬಳ್ಳಾರಿ, ಹತ್ತಿವೇರಿ ಉತ್ತರ ಕನ್ನಡ, ಭೀಮಗಡ ಬೆಳಗಾವಿ, ರಂಗಯ್ಯನದುರ್ಗ ಕೊಂಡುಕುರಿ ಅಭಯಾರಣ್ಯ ದಾವಣಗೆರೆ, ಚಿಂಚೋಳಿ ವನ್ಯಜೀವಿಧಾಮ ಕಲಬುರಗಿ, ರಾಮದೇವರ ಬೆಟ್ಟ ರಣಹದ್ದು ಸಂರಕ್ಷಿತ ಪ್ರದೇಶ ರಾಮನಗರ, ಗುಡೇಕೋಟೆ ವಿಜಯನಗರ, ಮಲೈ ಮಹದೇಶ್ವರ ವನ್ಯಜೀವಿಧಾಮ ಚಾಮರಾಜನಗರ, ಜೋಗಿಮಟ್ಟಿ ವನ್ಯಜೀವಿಧಾಮ ಚಿತ್ರದುರ್ಗ, ಎಡಹಳ್ಳಿ ಚಿಂಕಾರ ಸಂರಕ್ಷಿತ ಪ್ರದೇಶ ಬಾಗಲಕೋಟೆ, ತಿಮ್ಲಾಪುರ ವನ್ಯಜೀವಿಧಾಮ ತುಮಕೂರು, ಬುಕ್ಕಾಪಟ್ನ ಚಿಂಕಾರ ಸಂರಕ್ಷಿತ ಪ್ರದೇಶ ತುಮಕೂರು, ಕಪ್ಪತ್ತಗುಡ್ಡ ವನ್ಯಜೀವಿಧಾಮ ಗದಗ, ಕಮ್ಮಸಂದ್ರ ವನ್ಯಜೀವಿಧಾಮ ಕೋಲಾರ, ಅರಸೀಕೆರೆ ಕರಡಿಧಾಮ ಹಾಸನ. ಓಕೆ, ಅದೇ ತರ ಕರ್ನಾಟಕದ ಸಂರಕ್ಷಿತ ಮೀಸಲು ಪ್ರದೇಶಗಳು ಕನ್ಸರ್ವೇಷನ್ ರಿಸರ್ವ್ಸ್ ಅಂತೀವಿ. ಬಂಕಾಪುರ ನವಿಲು ಸಂರಕ್ಷಣಾ ಮೀಸಲು ಹಾವೇರಿ, ಮೈದನಹಳ್ಳಿ ಜಯಮಂಗಲಿ ಕೃಷ್ಣ ಮೃಗಗಳ ಸಂರಕ್ಷಣಾ ಮೀಸಲು ತುಮಕೂರು, ಬಸೂರು ಅಮೃತ್ ಮಹಲ್ ಕಾವಲು ಚಿಕ್ಕಮಗಳೂರು. ಇಲ್ಲಿ ಇಂಪಾರ್ಟೆಂಟ್ ಇರೋವಷ್ಟು ಹೇಳ್ತೀನಿ ಸಾಕು. ತುಂಗಭದ್ರಾ ನೀರುನಾಯಿ ಬಳ್ಳಾರಿ ಕೊಪ್ಪಳದಲ್ಲಿ ಬರುತ್ತೆ, ಅಂಕ ಸಮುದ್ರ ವಿಜಯನಗರ ಜಿಲ್ಲೆಯಲ್ಲಿ ಬರುತ್ತೆ, ಬೋನಾಳ ಕೆರೆ ಯಾದಗಿರಿಯಲ್ಲಿ ಬರುತ್ತೆ.
ಇನ್ನು ಭಾರತದಲ್ಲಿ ಎಷ್ಟಿದಾವೆ ಅಂದ್ರೆ ಭಾರತದಲ್ಲಿ ಜೀವಗೋಳಧಾಮಗಳು 18 ಇದಾವೆ, ರಾಷ್ಟ್ರೀಯ ಉದ್ಯಾನವನಗಳು ಸುಮಾರು 106ಕ್ಕಿಂತ ಹೆಚ್ಚಿದಾವೆ, ಟೈಗರ್ ರಿಸರ್ವ್ಸ್ 54 ಇದಾವೆ, ವನ್ಯಜೀವಿ ಧಾಮಗಳು 567ಕ್ಕಿಂತ ಹೆಚ್ಚಿದಾವೆ. ಹೀಗೆ ಒಂದಷ್ಟು ಇದಾವೆ. ಸೊ ಒಂದ್ಸಲ ನೋಟ್ ಮಾಡ್ಕೊಳ್ಳಿ. ಜೀವ ವೈವಿಧ್ಯತಾ ಮಹಾಕೇಂದ್ರಗಳು 4, ಆನೆ ಮೀಸಲು 33, ರಾಮ್ಸಾರ್ ತಾಣ 75. ಇನ್ನು ಕರ್ನಾಟಕದ ರಾಷ್ಟ್ರೀಯ ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು ಬಂಡೀಪುರ 1974ರಲ್ಲಿ ಸ್ಥಾಪನೆಯಾಗಿತ್ತು, ಚಾಮರಾಜನಗರ ಜಿಲ್ಲೆ. ಬನ್ನೇರುಘಟ್ಟ 1974 ಬೆಂಗಳೂರು. ಅಣಶಿ ರಾಷ್ಟ್ರೀಯ ಉದ್ಯಾನವನ 1987 ಉತ್ತರ ಕನ್ನಡ. ಕುದುರೆಮುಖ 1987 ಚಿಕ್ಕಮಗಳೂರು. 1988ರಲ್ಲಿ ನಾಗರಹೊಳೆ ಕೊಡಗು ಮತ್ತು ಮೈಸೂರು. ಅತಿ ದೊಡ್ಡದು ಬಂಡೀಪುರ, ಅತಿ ಚಿಕ್ಕದು ಬನ್ನೇರುಘಟ್ಟ. ಮತ್ತು ಬನ್ನೇರುಘಟ್ಟ ಮತ್ತು ಕುದುರೆಮುಖಗಳು ಕೇವಲ ರಾಷ್ಟ್ರೀಯ ಉದ್ಯಾನವನಗಳು, ಟೈಗರ್ ರಿಸರ್ವ್ಸ್ ಅಲ್ಲ. ಇನ್ನು ಟೈಗರ್ ರಿಸರ್ವ್ಸ್ ಅಥವಾ ಹುಲಿ ಸಂರಕ್ಷಿತ ಪ್ರದೇಶಗಳಂದಾಗ ಬಂಡೀಪುರ 1974, ಭದ್ರಾ 1998, ನಾಗರಹೊಳೆ 1999, ಕಾಳಿ ಟೈಗರ್ ರಿಸರ್ವ್ 2007, BRT ಟೈಗರ್ ರಿಸರ್ವ್ 2011, ಮಲೈ ಮಹದೇಶ್ವರ ಇನ್ನೂ ಅನೌನ್ಸ್ ಆಗಿಲ್ಲ, ಮೋಸ್ಟ್ಲಿ ಅನೌನ್ಸ್ ಆಗುತ್ತೆ, ನೋಟ್ ಮಾಡ್ಕೊಳ್ಳೋಣ. ಇಷ್ಟ ಆಯ್ತು. ನೆಕ್ಸ್ಟ್ ಹೊಸದಾಗಿ ಯಾವ ಘೋಷಣೆ ಆಗ್ಬೋದು, ಈಗ ಆಲ್ರೆಡಿ ಅನೌನ್ಸ್ ಆಗಿದ್ದಾವೆ ಬಟ್ ಅಫಿಷಿಯಲ್ ಆಗಿಲ್ಲ. ಒಂದು ಉತ್ತಾರೆಗುಡ್ಡ ವನ್ಯಜೀವಿ ಧಾಮ, ನೆಕ್ಸ್ಟು ಬಂಕಾಪುರ ವನ್ಯಜೀವಿ ಧಾಮ, ಅರಸೀಕೆರೆ ಕರಡಿಧಾಮ, 3 ವನ್ಯಜೀವಿ ಧಾಮಗಳನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ. ನೆಕ್ಸ್ಟು ಚಿತ್ರದುರ್ಗ ವಿಭಾಗದ ಹಿರಿಯೂರು ಹೊಳಲ್ಕೆರೆಯಲ್ಲಿರ್ತಕ್ಕಂಥ ಉತ್ತಾರೆಗುಡ್ಡ, ಗಂಗಾವತಿ ವಲಯದ ಬಂಕಾಪುರ ಮೀಸಲು ಅರಣ್ಯ, ಅರಸೀಕೆರೆ ಕರಡಿಧಾಮಗಳನ್ನ ಘೋಷಿಸಿರುವುದಕ್ಕೆ ಒಪ್ಪಿಗೆ ದೊರೆತಿದೆ ಅಂತೆ. ನೋಡೋಣ, ಇದಿನ್ನೂ ಅಷ್ಟೇನು ಅನೌನ್ಸ್ ಆಗಿಲ್ಲ, ಒಟ್ಟಿನಲ್ಲಿ ಒಂದು ಅಪ್ಡೇಟ್ ಇರಲಿ. ಇತ್ತೀಚೆಗೆ ಬಜೆಟಲ್ಲಿ ಬೀದರಲ್ಲಿರ್ತಕ್ಕಂಥ ಕೃಷ್ಣ ಮೃಗಗಳ ಒಂದು ಸಂರಕ್ಷಣಾ ಮೀಸಲು ಪ್ರದೇಶವನ್ನು ಕೂಡ ನಾನು ಅನೌನ್ಸ್ ಮಾಡ್ತೀವಿ ಅಂತ ಬಜೆಟಲ್ಲಿ ಹೇಳಿದ್ದಾರೆ. ಸೊ ನೆನಪಿರಲಿ. ಇನ್ನು ಕರ್ನಾಟಕದ ಸಮುದಾಯ ಮೀಸಲು ಪ್ರದೇಶ ಕೇವಲ ಒಂದಿದೆ, ಕಮ್ಯುನಿಟಿ ರಿಸರ್ವ್ ಕೊಕ್ಕರೆ ಬೆಳ್ಳೂರು ಸಮುದಾಯ ಮೀಸಲು ಪ್ರದೇಶ ಮಂಡ್ಯ ಜಿಲ್ಲೆಯಲ್ಲಿ 2007ರಲ್ಲಿ ಸ್ಥಾಪನೆಯಾಗಿತ್ತು. ಆನೆ ಮೀಸಲುಗಳಲ್ಲಿ ಮೈಸೂರಲ್ಲಿ ಒಂದಿದೆ, ಮೈಸೂರು ಎಲಿಫೆಂಟ್ ರಿಸರ್ವ್. 2ನೇದು ದಾಂಡೇಲಿ ಎಲಿಫೆಂಟ್ ರಿಸರ್ವ್, ನೋಟ್ ಮಾಡ್ಕೊಳ್ಳಿ. ಕರ್ನಾಟಕದಿಂದ 2 ಎಲಿಫೆಂಟ್ ರಿಸರ್ವ್ ಇದಾವೆ. ಬಯೋಸ್ಪಿಯರ್ ರಿಸರ್ವ್ ಕರ್ನಾಟಕವು ಭಾಗವಾಗಿರ್ತಕ್ಕಂಥದ್ದು ಒಂದಿದೆ, 1986ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ಬಯೋಸ್ಪಿಯರ್ ರಿಸರ್ವ್ ತಮಿಳುನಾಡು, ಕೇರಳ, ಕರ್ನಾಟಕದಲ್ಲಿ ಬರುತ್ತೆ, ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್. ಮತ್ತು ಒಂದು ರಾಮ್ಸರ್ ತಾಣ ಕೂಡ ಇದೆ, ಅದು ರಂಗನತಿಟ್ಟು ಪಕ್ಷಿಧಾಮ ಇದೆ ಅಲ್ವಾ, ಅದು ರಾಮ್ಸರ್ ವೆಟ್ಲ್ಯಾಂಡ್ ಸೈಟ್ ಕೂಡ ಆಗುತ್ತೆ. ಓಕೆ, ಇಲ್ಲಿದ್ದಂಗಿದೆ ರೈಟ್. ಕರ್ನಾಟಕವು ಭಾಗವಾಗಿರ್ತಕ್ಕಂಥ ರಾಮ್ಸರ್ ತಾಣ ಸೊ 2022ರಲ್ಲಿ ಘೋಷಣೆ ಮಾಡಿದ್ದಾರೆ, ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ. ಮತ್ತು ಕರ್ನಾಟಕವು ಭಾಗವಾಗಿರ್ತಕ್ಕಂಥ ಒಂದು ಜೀವ ವೈವಿಧ್ಯತಾ ಮಹಾಕೇಂದ್ರ ಇದೆ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್, ದ ವೆಸ್ಟರ್ನ್ ಘಾಟ್ಸ್. ಓಕೆ, ಸರಿ. ಇನ್ನು ರಾಮ್ಸಾರ್ ತಾಣಗಳ ಬಗ್ಗೆ ಏನೇನು ಕೇಳಬಹುದು. ರಾಮ್ಸಾರ್ ಎನ್ನುವುದು ಒಂದು ಇರಾನ್ ದೇಶದ ಒಂದು ನಗರವಾಗುತ್ತೆ. ಇಲ್ಲಿ 1971 2ನೇ ಫೆಬ್ರವರಿಯಂದು ಒಂದು ಒಪ್ಪಂದಕ್ಕೆ ಬರ್ತಾರೆ. ಏನಂತ, ನೀರು ನಿಲ್ತಕ್ಕಂಥ ಪ್ರದೇಶಗಳು, ಕೆರೆಗಳಾಗಿರ್ಬೋದು, ಗದ್ದೆಗಳಾಗಿರ್ಬೋದು, ಸರೋವರಗಳಾಗಿರ್ಬೋದು, ಸೊ ಇಂಥ ಪ್ರದೇಶಗಳನ್ನು ನಾವು ಜೌಗು ಪ್ರದೇಶ ಅಂತ ಘೋಷಣೆ ಮಾಡಿ ಅವುಗಳನ್ನು ಸಂರಕ್ಷಣೆ ಮಾಡೋಣ ಅಂತ ಒಪ್ಪಂದಕ್ಕೆ ಬರ್ತಾರಲ್ವಾ. ಆ ಒಪ್ಪಂದಕ್ಕೆ ಬಂದಿರತಕ್ಕಂಥ ನಗರದ ಹೆಸರನ್ನೇ ಸೇರಿಸ್ಕೊಂಡು ರಾಮ್ಸರ್ ವೆಟ್ಲ್ಯಾಂಡ್ಸ್ ಅಥವಾ ರಾಮ್ಸರ್ ತಾಣಗಳು ಅಂತ ಕರಿತೀವಿ. ರಾಮ್ಸರ್ ಒಂದು ಇರಾನ್ ದೇಶದ ಒಂದು ನಗರವಾಗುತ್ತೆ. ಆ ಒಪ್ಪಿಗೆಗೆ ಸೈನ್ ಹಾಕಿದ್ರಲ್ವಾ ಫೆಬ್ರವರಿ 2, 1971, ಅದೇ ದಿನವನ್ನ ವಿಶ್ವ ಜೌಗು ದಿನ, ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಇಷ್ಟು ಸಾಕು. ಈಗ ಪ್ರಪಂಚದಲ್ಲಿ 2493 ವೆಟ್ಲ್ಯಾಂಡ್ಸ್ ಇದಾವೆ. ಭಾರತದಲ್ಲಿ ಎಷ್ಟಿದಾವೆ ಅಂದ್ರೆ 75 ಇದಾವೆ. ಭಾರತದಲ್ಲಿ 75 ರಾಮ್ಸರ್ ತಾಣಗಳಿದಾವೆ. ಅತಿ ಹೆಚ್ಚು ರಾಮ್ಸರ್ ತಾಣಗಳು ಯಾವ ರಾಜ್ಯದಲ್ಲಿ? ತಮಿಳುನಾಡಿನಲ್ಲಿ 14, ಉತ್ತರ ಪ್ರದೇಶದಲ್ಲಿ 10 ಇದಾವೆ, ಕರ್ನಾಟಕದಲ್ಲಿ 1 ಇದೆ. ಸೊ ಯಾವ್ಯಾವು ಎಲ್ಲೆಲ್ಲಿ, ಸೊ ಎಲ್ಲವನ್ನು ಓದ್ತಾ ಹೋದ್ರೆ ಬಹಳ ಟೈಮ್ ಆಗುತ್ತೆ. 1, 2, 3 ಇಂಪಾರ್ಟೆಂಟ್ ಇರೋವು ಹೇಳ್ತೀನಿ, ಸೊ ನೋಟ್ ಮಾಡ್ಕೊಂಬಿಡಿ. ಕೊಲ್ಲೇರು ಲೇಕು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಅದು ಬಿಟ್ರೆ ಚಂದ್ರತಾಲು ಹಿಮಾಚಲ್ ಪ್ರದೇಶದಲ್ಲಿ, ಊಲಾರ್ ಲೇಕ್ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ. ನೆಕ್ಸ್ಟ್ ವೆಂಬನಾಥ್ ಕೋಲ್ ವೆಟ್ಲ್ಯಾಂಡ್ ಕೇರಳದಲ್ಲಿ, ಅಷ್ಟಮುಡಿ ಕೇರಳದಲ್ಲಿ, ಸುಮೋರಿರಿ ಲಡಾಖ್ ಅಲ್ಲಿ ಬರುತ್ತೆ. ಬೋಸ್ ವೆಟ್ಲ್ಯಾಂಡ್ ಮಧ್ಯಪ್ರದೇಶದಲ್ಲಿ, ಲೋಕ್ತಕ್ ಲೇಕ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಇಲ್ಲಿ ಪ್ರಪಂಚದ ಮೊದಲ ತೇಲುವ ರಾಷ್ಟ್ರೀಯ ಉದ್ಯಾನವನ ಕೀಬುಲ್ ಲಾಮ್ಜಾವೋ ಲೋಕ್ತಕ್ ಲೇಕ್ ಅಲ್ಲೇ ಇದೆ, ಮಣಿಪುರದಲ್ಲಿ ಬರುತ್ತೆ.
ಚಿಲಿಕಾ ಲೇಕು ಭಾರತದ ಮೊಟ್ಟ ಮೊದಲ ರಾಮ್ಸರ್ ತಾಣಗಳಲ್ಲಿ ಒಂದು, ಅದು ಒಡಿಸ್ಸಾದಲ್ಲಿ ಬರುತ್ತೆ. ಬೈತರ್ಕರ್ಣಿಕಾ ಮ್ಯಾಂಗ್ರೋವ್ಸು ಒಡಿಸ್ಸಾದಲ್ಲಿ ಇದಾವೆ. ಅದು ಬಿಟ್ರೆ ಹರಿಕೆ ವೆಟ್ಲ್ಯಾಂಡು ಪಂಜಾಬಲ್ಲಿದೆ, ಬಹಳ ಸಲ ಕೇಳಿದ್ದಾರೆ. ಸಾಂಬಾರ್ ಲೇಕು ರಾಜಸ್ಥಾನದಲ್ಲಿದೆ, ಉಪ್ಪು ನೀರಿನ ಸರೋವರವಾಗುತ್ತೆ, ಇನ್ಲ್ಯಾಂಡ್ ಸಾಲ್ಟ್ ವಾಟರ್ ಲೇಕ್ ಆಗುತ್ತೆ. ಕ್ಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನದಲ್ಲಿ. ಕ್ಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಮತ್ತು ಚಿಲಿಕಾ ಲೇಕ್ಗಳು ನಮ್ಮ ಭಾರತದ ಮೊಟ್ಟ ಮೊದಲ ರಾಮ್ಸರ್ ತಾಣಗಳು ಎರಡು. ಓಕೆ, 1981ರಲ್ಲಿ ಘೋಷಣೆ ಮಾಡಲಾಗಿತ್ತು. ಸೊ ಅದಾದ ನಂತರ ಸುಂದರ್ಬನ್ ವೆಟ್ಲ್ಯಾಂಡು ವೆಸ್ಟ್ ಬೆಂಗಾಲು. ಸುಂದರ್ಬನ್ ಒಂದು ವೆಟ್ಲ್ಯಾಂಡು ಹೌದು, ಒಂದು ರಾಷ್ಟ್ರೀಯ ಉದ್ಯಾನವನ ಹೌದು, ಒಂದು ಟೈಗರ್ ರಿಸರ್ವ್ ಹೌದು, ಒಂದು ಬಯೋಸ್ಫಿಯರ್ ರಿಸರ್ವ್ ಹೌದು, ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಆಗಿದೆ. ಸೊ ಅದಾದ ನಂತರ ಲೋನಾರ್ ಲೇಕು ಮಹಾರಾಷ್ಟ್ರದಲ್ಲಿ. ಸೊ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್, ರಂಗನತಿಟ್ಟು ಕರ್ನಾಟಕದ ಮೊಟ್ಟ ಮೊದಲ ಮತ್ತು ಏಕೈಕ ರಾಮ್ಸರ್ ತಾಣ 2022ರಲ್ಲಿ ಘೋಷಣೆ ಆಗಿತ್ತು. ಸೊ ನೆಕ್ಸ್ಟ್ 70 ಆಯಿತು. ಸೊ ಇಷ್ಟು ಸಾಕು. ಒಟ್ಟಿನಲ್ಲಿ ಎಷ್ಟಿದಾವೆ ಅಂದರೆ 75 ಇದಾವೆ ನಮ್ಮ ದೇಶದಲ್ಲಿ. 75ನೇ ಸ್ವಾತಂತ್ರ್ಯ, 75 ರಾಮ್ಸರ್ ತಾಣಗಳು. ಕರ್ನಾಟಕದಲ್ಲಿ ಒಂದು, ತಮಿಳುನಾಡು ಹೈಯೆಸ್ಟ್ 14. ಸರಿನಾ? ಸೊ ಅವುಗಳ ಮ್ಯಾಪ್ ಕೊಟ್ಟಿದ್ದೀನಿ. ಇನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬಗ್ಗೆ ಏನನ್ನು ತಿಳ್ಕೊಬೇಕು. 1972 ಯಾವಾಗ ತಂದ್ರು? 1972. ಅದರ ಮೂಲಕ ಭಾರತದಲ್ಲಿ ವನ್ಯಜೀವಿ ಧಾಮಗಳನ್ನ, ರಾಷ್ಟ್ರೀಯ ಉದ್ಯಾನವನಗಳನ್ನ, ಹುಲಿ ಸಂರಕ್ಷಿತ ಪ್ರದೇಶಗಳನ್ನ, ಸಂರಕ್ಷಿತ ಮೀಸಲು ಪ್ರದೇಶಗಳನ್ನ, ಸಮುದಾಯ ಮೀಸಲು ಪ್ರದೇಶಗಳನ್ನ, ಜೂಗಳನ್ನ ಸ್ಥಾಪನೆ ಮಾಡಬಹುದು. ಯಾವಾಗ ತಿದ್ದುಪಡಿಯನ್ನು ತಂದಿದ್ದಾರೆ? 1991, 2002, 2006 ಮತ್ತು 2022 ಅಂದ್ರೆ ಇತ್ತೀಚೆಗೆ 2022-23ನೇ ಸಾಲಿನಲ್ಲಿ ಈ ಒಂದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗೆ ತಿದ್ದುಪಡಿಯನ್ನ ತಂದಿದ್ದಾರೆ. ತರುವ ಮೂಲಕ ಏನ್ ಮಾಡಿದ್ದಾರೆ? ತರುವ ಮೂಲಕ ಒಟ್ಟು 6 ಶೆಡ್ಯೂಲ್ಗಳೇನಿತ್ತು ಅದನ್ನ ರೆಡ್ಯೂಸ್ ಮಾಡಿ, ಕಡಿಮೆ ಮಾಡಿ 4 ಶೆಡ್ಯೂಲ್ಗಳಿಗೆ ಇಳಿಸಿದ್ದಾರೆ. ಒಂದು ಅಪ್ಡೇಟ್. ಎರಡನೇದು ಸೈಟ್ಸ್ ಅಂತ ಒಂದಿದೆ. ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ವನ್ಯಜೀವಿ ಮತ್ತು ಸಸ್ಯವರ್ಗದ ಅಂತಾರಾಷ್ಟ್ರೀಯ ವ್ಯಾಪಾರದ ಸಮಾವೇಶ. ಆ ಮೂಲಕ ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ಹೇರಳವಾಗಿರತಕ್ಕಂಥ ವನ್ಯಜೀವಿಗಳನ್ನ ಮಾರಾಟ ಮಾಡಬಹುದು. ಅದರ ಏನು ಚರ್ಮ ಆಗಿರ್ಬೋದು, ಕೊಂಬುಗಳಾಗಿರ್ಬೋದು, ದಂತಗಳಾಗಿರ್ಬೋದು, ಅವುಗಳನ್ನು ಮಾರಬಹುದು. ಎಂಥವು ಅಂದರೆ ಈ ಒಂದು ಸೈಟ್ಸ್ ಮೂಲಕ ಲಿಸ್ಟ್ ಮಾಡಿದ್ದಾರೆ. ಅಂತಹ ಸಸ್ಯಗಳನ್ನು, ಅಂತಹ ಪ್ರಾಣಿಗಳನ್ನು, ಆ ಪ್ರಾಣಿಗಳ ಏನಾದರೂ ವಸ್ತುಗಳನ್ನು ಮಾರಾಟ ಮಾಡಬಹುದು. ಅದನ್ನ 2023ರ ತಿದ್ದುಪಡಿಯಲ್ಲಿ ತಂದಿದ್ದಾರೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಮೆಂಡ್ಮೆಂಟ್ ಬಿಲ್ 2022ರಲ್ಲಿ. ಹಾಗಾದ್ರೆ ಭಾರತದಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಯಾವಾಗ ತಂದ್ರು ಅಂತ ಕೇಳ್ತಾರೆ? 1972. ಅದಾದ ನಂತರ IUCN ರೆಡ್ ಲಿಸ್ಟ್ ಬಗ್ಗೆ ಏನು ತಿಳ್ಕೋಬೇಕು? IUCN ವಿಸ್ತೃತ ರೂಪ ಕೇಳ್ತಾರೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಓಕೆ, ಇದರ ಉದ್ದೇಶ ಪ್ರಕೃತಿ ಸಂರಕ್ಷಣೆ, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ಬಳಕೆ. 1948 ಅಕ್ಟೋಬರ್ 5ರಂದು ಫ್ರಾನ್ಸ್ನ ಫ್ಲಾಂಟೆನ್ಬ್ಲೋದಲ್ಲಿ ಸ್ಥಾಪನೆ ಆಯಿತು. ಇದರ ಫೌಂಡರು ಸರ್ ಜೂಲಿಯನ್ ಅಕ್ಸ್ಲೇರ್ ಅವರು. ಈಗ ಇದರ ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ನ ಗ್ಲಾಂಡ್ ಅಲ್ಲಿ ಇದೆ. ಏನ್ ಮಾಡುತ್ತೆ IUCN ಅಲ್ವಾ? ಇದು 1964ರಲ್ಲಿ ಮೊದಲ ಬಾರಿಗೆ ರೆಡ್ ಡೇಟಾ ಬುಕ್ ಅನ್ನ ತಂತು. ಅದರಲ್ಲಿ ಏನ್ ಹೇಳ್ತಾರೆ? ಪ್ರಪಂಚದಲ್ಲಿ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳನ್ನ ಅಧ್ಯಯನ ಮಾಡಿ ಒಟ್ಟು 9 ವಿವಿಧ ಗುಂಪುಗಳಲ್ಲಿ ಲಿಸ್ಟ್ ಮಾಡ್ತಾ ಹೋದ್ರು. ಯಾವ ತೀವ್ರ ಅಳಿವಿನ ಅಂಚಿನಲ್ಲಿ ಇದಾವೆ ಅಂದ್ರೆ, ಈಗ ಟೈಗರ್ಗಳು ಕೇವಲ ಒಂದು 700-800 ಇಳಿದ್ಬಿಟ್ಟಿತ್ತು ನಮ್ಮ ಭಾರತದಲ್ಲಿ. ಅದನ್ನ CRಗೆ ಸೇರಿಸಿದ್ದು, ಕ್ರಿಟಿಕಲ್ ಎಂಡೇಂಜರ್ಡ್. ಅವಾಗ ಭಾರತ ಸರ್ಕಾರ ಟೈಗರ್ ಪ್ರಾಜೆಕ್ಟ್ ಅನ್ನ ತಂತು, ಪ್ರಾಜೆಕ್ಟ್ ಟೈಗರ್ನ. ಈ ರೀತಿಯಾಗಿ ಪ್ರಪಂಚದ ವಿವಿಧ ಪ್ರಭೇದಗಳನ್ನ, ಜೀವ ಪ್ರಭೇದಗಳನ್ನ, ಸಸ್ಯ ಪ್ರಭೇದಗಳನ್ನ ಅಧ್ಯಯನವನ್ನು ಮಾಡಿ ಈ 9 ಗುಂಪುಗಳಲ್ಲಿ ಕೊಡ್ತಾ ಹೋಗ್ತಾರೆ. ಅದನ್ನ IUCN ರೆಡ್ ಲಿಸ್ಟ್ ಅಂತೀವಿ ಅಥವಾ ರೆಡ್ ಡೇಟಾ ಬುಕ್ ಅಂತ ಕೂಡ ಕರಿತೀವಿ. ಓಕೆ, ಅದು IUCN ಕಾರ್ಯ. ಇನ್ನು ಭಾರತದಲ್ಲಿರ್ತಕ್ಕಂಥ ವಿವಿಧ ನ್ಯಾಷನಲ್ ಪಾರ್ಕ್ಗಳು ಮತ್ತು ಅವುಗಳಿರ್ತಕ್ಕಂಥ ರಾಜ್ಯ: ಬಂಡೀಪುರ, ಬನ್ನೇರುಘಟ್ಟ, ಅಣಸಿ, ಕುದುರೆಮುಖ, ನಾಗರಹೊಳೆಗಳು ಕರ್ನಾಟಕದಲ್ಲಿ, ಗಿರ್ ಫಾರೆಸ್ಟ್ ಗುಜರಾತಲ್ಲಿ, ರಣತಂಬೂರು ರಾಜಸ್ಥಾನ, ಕಾಜಿರಂಗ ಆಸ್ಸಾಂ, ಸುಂದರ್ಬನ್ಸ್ ವೆಸ್ಟ್ ಬೆಂಗಾಲ್, ಜಿಮ್ ಕಾರ್ಬೆಟ್ ಉತ್ತರಾಖಂಡ, ಬಾಂಧವಗೌರ್ ಮಧ್ಯಪ್ರದೇಶ, ಕನ್ನಾ ಮಧ್ಯಪ್ರದೇಶ, ತಡೋಬಾ ಮಹಾರಾಷ್ಟ್ರ, ನಾಮ್ದಫಾ ಅರುಣಾಚಲ ಪ್ರದೇಶ, ಮುದುಮಲೈ ತಮಿಳುನಾಡು, ಪೆರಿಯಾರ್ ಕೇರಳ, ಎಮಿಸ್ ಜಮ್ಮು ಕಾಶ್ಮೀರ, ಗ್ರೇಟ್ ಹಿಮಾಲಯನ್ ಹಿಮಾಚಲ ಪ್ರದೇಶ, ಬೈತರ್ಕನಿಕಾ
ಸೊ ಒಡಿಸ್ಸಾ, ದೂಧ್ವಾ ಉತ್ತರ ಪ್ರದೇಶ, ಮಾನಸ್ ಅಸ್ಸಾಮು ವೆರಿ ವೆರಿ ಫೇಮಸ್, ರಾಜಾಜಿ ಉತ್ತರಾಖಂಡ, ಸಿಮ್ಲಿಪಾಲ್ ಒಡಿಸ್ಸಾ, ಡೆಸರ್ಟ್ ರಾಜಸ್ಥಾನ, ಇಂದ್ರಾವತಿ ಛತ್ತೀಸ್ಗಢ, ಬಾಲ್ ಫಕ್ರನ್ ಮೇಘಾಲಯ, ಪೆಂಚು ಮಧ್ಯಪ್ರದೇಶ, ಎರವಿಕುಲಂ ಕೇರಳ, ಸರಿಸ್ಕಾ ರಾಜಸ್ಥಾನ, ಕಿಯೋಲಾಡಿಯೋ ರಾಜಸ್ಥಾನ. ನೋಟ್ ಮಾಡ್ಕೊಳ್ಳಿ, ಕೇಳ್ತಾರೆ ಕೆಳಗಿನ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಆ ತರ. ಓಕೆ, ಇತ್ತೀಚೆಗೆ ರೈಮೋನಾ ನ್ಯಾಷನಲ್ ಪಾರ್ಕ್ ದಿಹಿಂಗ್ ಪಟ್ಕಾಯಿ ಆಸ್ಸಾಂ ಘೋಷಣೆ ಮಾಡಿತ್ತು, ಸುದ್ದಿಲಿದ್ದಾವೆ. ಇನ್ನು ಪ್ರಾಜೆಕ್ಟ್ ಟೈಗರ್ ಬರೋಣ. 19ನೇ ಶತಮಾನದ ಆರಂಭದಲ್ಲಿ ಭಾರತದಲ್ಲಿ ಸುಮಾರು 40,000 ಹುಲಿಗಳಿದ್ವಂತೆ. 40,000. 1972ರ ಹೊತ್ತಿಗೆ ಕೇವಲ 1,200 ಇಳಿತು. ಹಿಂಗೆ ಹೋದ್ರೆ ಇನ್ನು ಮುಗೀತು, ನಮ್ಮ ಭಾರತದಲ್ಲಿ ಹುಲಿಗಳ ಸಂಖ್ಯೆ ಫುಲ್ 0 ಆಗ್ಬಿಡುತ್ತೆ. ಅದಕ್ಕೋಸ್ಕರ ಏನಾದರೂ ಮಾಡ್ಬೇಕಂತ ಹುಲಿನ ನ್ಯಾಷನಲ್ ಆನಿಮಲ್ ಮಾಡಿದ್ರು, ರಾಷ್ಟ್ರೀಯ ಹುಲಿ ಮಾಡಿದ್ರು. 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ತಂದ್ರು ಹುಲಿ ಯೋಜನೆಯನ್ನ. ಹುಲಿ ಯೋಜನೆ ಯಾವಾಗ ತಂದ್ರು? 1973. ಅದರ ಪ್ರಕಾರ ಭಾರತದಲ್ಲಿ ಹುಲಿ ಸಂರಕ್ಷಣಾ ಪ್ರದೇಶಗಳನ್ನ ಘೋಷಣೆ ಮಾಡಿದ್ರು. ಅಂತವ್ ಯಾವ್ಯಾವ ಇದಾವೆ, ಎಷ್ಟೆಷ್ಟಿದಾವೆ, ಏನು ಅಂತ ನೋಡ್ತಾ ಹೋಗೋಣ. ಅತಿ ದೊಡ್ಡ ಹುಲಿ ಮೀಸಲು ನಾಗಾರ್ಜುನ ಸಾಗರ ಶ್ರೀಶೈಲಮ್ಮು. ಅತಿ ಚಿಕ್ಕದು ಕೆಲವೊಂದ್ ಕಡೆ ಬೋರ್ ಹುಲಿ ಸಂರಕ್ಷಣಾ ಪ್ರದೇಶ ಮಹಾರಾಷ್ಟ್ರ ಅಂತ ಕೊಡ್ತಾರೆ, ಬೋರ್. ಬಟ್ ಏರಿಯಾವನ್ನ ಕನ್ಸಿಡರ್ ಮಾಡಿದಾಗ ವರಾಂಗು ಮತ್ತು ನಮೇರಿಗಳು ಕೂಡ ಇದಾವೆ, ಸ್ವಲ್ಪ ನೆನ್ಪಿಡ್ಬೇಕು. ಇನ್ನು ಸ್ಟ್ರೈಪ್ ಎನ್ನುವುದು ಒಂದು ಸಾಫ್ಟ್ವೇರ್, ಅದರ ಮುಖಾಂತರನೇ ಈ ಹುಲಿ ಗಣತಿಯನ್ನು ಮಾಡ್ತಾರೆ. ಇನ್ನು ಅಂತಾರಾಷ್ಟ್ರೀಯ ಹುಲಿ ದಿನ ಜುಲೈ 29. ಓಕೆ, ನಮ್ಮ ರಾಜ್ಯದಲ್ಲಿ ಎಷ್ಟು ಹುಲಿಗಳಿದಾವೆ? 563. ಇದ್ರ ಮೇಲೆ ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಬೋದು. ಓಕೆ, ಇನ್ನು ಇಡೀ ಭಾರತದಲ್ಲಿ ಹುಲಿಗಳ ಸಂಖ್ಯೆ 2022ರ ಹುಲಿ ಗಣತಿ ಪ್ರಕಾರ 3682 ಹುಲಿಗಳಿದಾವೆ. ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ರಾಜ್ಯ ಮಧ್ಯಪ್ರದೇಶ 785. ಎರಡನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ 563. ಮೂರನೇ ಸ್ಥಾನದಲ್ಲಿ 560 ಹುಲಿಗಳೊಂದಿಗೆ ಉತ್ತರಾಖಂಡ ಇದೆ. 4ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, 5ನೇ ಸ್ಥಾನದಲ್ಲಿ ತಮಿಳುನಾಡು ಇದೆ. ಹೀಗೆ. ಓಕೆ, ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ಅರಣ್ಯ ಅಥವಾ ಟೈಗರ್ ರಿಸರ್ವ್ ಅಂದ್ರೆ ಬಂಡೀಪುರ. 2ನೇ ಸ್ಥಾನದಲ್ಲಿ ನಾಗರಹೊಳೆ. ಸೊ ಎಷ್ಟಷ್ಟು ಏನಂತ ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ, ಇಲ್ಲಿ ಸುಮ್ಮನೆ ನಿಮ್ಗೊಂದು ಐಡಿಯಾ ಇರಲಿ ಅಂತ ಕೂಡ ಕೊಡ್ತಾ ಇದ್ದೀನಿ. ಓಕೆ, ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ಭಾರತದ ಹುಲಿ ಸಂರಕ್ಷಿತ ಪ್ರದೇಶ ಜಿಮ್ ಕಾರ್ಬೆಟ್ ಆಗುತ್ತೆ, ಉತ್ತರಾಖಂಡದಲ್ಲಿ ಬರುತ್ತೆ. 260 ಹುಲಿಗಳು. ಅದಾದ ನಂತರ 150 ಹುಲಿಗಳನ್ನು ಹೊಂದಿರತಕ್ಕಂಥ ನಮ್ಮ ಬಂಡೀಪುರ ಇದೆ. ಇನ್ನು ಹುಲಿಗಳ ವಿಧಗಳು ನೋಡೋದಾದ್ರೆ ಸಾಕಷ್ಟು, ಸುಮಾರು 9 ವಿಧಗಳಿದಾವೆ. ಅದರಲ್ಲಿ ಇವತ್ತು 3 ನಶಿಸಿ ಹೋಗಿದ್ದಾವೆ, ಇನ್ನ 6 ಇದಾವೆ. ಅದರಲ್ಲಿ ಬೆಂಗಾಲ್ ಟೈಗರ್ ಎನ್ನುವುದು ನಮ್ಮ ಭಾರತದಲ್ಲಿ ಕಂಡು ಬರುತ್ತೆ. ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಕೋರ್ ಝೋನ್ ಮತ್ತು ಬಫರ್ ಝೋನ್ ಅಂತಕ್ಕಂಥ 2 ಪ್ರದೇಶಗಳು ಇರ್ತವೆ. ಕೋರ್ ಝೋನ್ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನು ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂತಿದೆ, ಅದನ್ನ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಥವಾ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ NTC ಅಂತ ಕರಿತೀವಿ. ಹುಲಿಗಳ ಗಣತಿಯನ್ನ ಮಾಡ್ತಕ್ಕಂಥದ್ದು, ಹುಲಿ ಯೋಜನೆಗಳನ್ನ ಅನುಮೋದಿಸ್ತಕ್ಕಂಥದ್ದು, ಹುಲಿಗೆ ಪ್ರಾಜೆಕ್ಟ್ಗಳಿಗೆ ಏನಾದರೂ ಹುಲಿಧಾಮಗಳ ಪ್ರಾಜೆಕ್ಟ್ಗಳಿಗೆ ಅನುಮೋದನೆ ನೀಡ್ತಕ್ಕಂಥ ಕೆಲಸವನ್ನು ಕೂಡ ಇದು ಮಾಡುತ್ತೆ. ಇನ್ನು ಭಾರತದಲ್ಲಿರ್ತಕ್ಕಂಥ ಹುಲಿ ಸಂರಕ್ಷಿತ ಪ್ರದೇಶಗಳು ಸುಮಾರು 55 ಇದಾವೆ ಅಥವಾ 54 ಅನ್ಬೋದು. ಇತ್ತೀಚೆಗೆ ಮೊನ್ನೆ ಧೋಲ್ಪುರ್ ಕರೌಲಿ ರಾಜಸ್ಥಾನದ 5ನೇ ಟೈಗರ್ ರಿಸರ್ವ್ 2023 ಆಗಸ್ಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ, ಧೋಲ್ಪುರ್ ಕರೌಲಿ. ಬಟ್ ಅದು ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಸದ್ಯಕ್ಕಿಲ್ಲ. ಈ CRDR ಅಲ್ಲಿ ಕೇಳಲ್ಲ, ಯಾಕಂದ್ರೆ ಈಗ ಆಲ್ರೆಡಿ ಕ್ವಶನ್ ಪೇಪರ್ ರೆಡಿ ಆಗಿರ್ಬೋದು, ಯಾಕಂದ್ರೆ 15 ದಿವಸ ಇದೆ ಎಕ್ಸಾಮ್, ಹತ್ರ ಇದೆ. ಇನ್ನು ಇತ್ತೀಚೆಗೆ ಅಂದ್ರೆ ರಾಣಿಪುರ್ ಟೈಗರ್ ರಿಸರ್ವ್ ಉತ್ತರ ಪ್ರದೇಶ, ಗುರು ಗೌಸಿಯಾದಾಸ್ ನ್ಯಾಷನಲ್ ಪಾರ್ಕ್ ಮತ್ತು ತಾಮೂರ್ ಪಿಂಗ್ಲಾ ವೈಲ್ಡ್ ಲೈಫ್ ಸ್ಯಾಂಚುರಿ ಸೇರಿಸಿ ಛತ್ತೀಸ್ಗಢದ ಒಂದು ಹುಲಿ ಸಂರಕ್ಷಿತ ಪ್ರದೇಶ. ಇದಿನ್ನು ಫೈನಲ್ ಬಾಕಿ ಇದೆ ಅನೌನ್ಸ್ಮೆಂಟ್, ಹಾಗಾಗಿ 54 ಅನ್ಕೋಬಹುದು, ಯಾಕಂದ್ರೆ ಇವೆರಡು ಇನ್ನು ಫೈನಲ್ ಅನೌನ್ಸ್ಮೆಂಟ್ ಆಗದಿದೆ. ಇತ್ತೀಚೆಗೆ ರಾಣಿಪುರ್ ಟೈಗರ್ ರಿಸರ್ವ್ ಉತ್ತರ ಪ್ರದೇಶ, ರಾಮ್ಗರ್ ವಿಷಾದರಿ ರಾಜಸ್ಥಾನ, ಶ್ರೀವಿಲ್ಲಿಪುತ್ತೂರು ಮೇಘಮಲೈ ತಮಿಳುನಾಡು. ಕರ್ನಾಟಕದ ಯಾವಿದಾವೆ? 5 ಇದಾವೆ. ಯಾವ್ಯಾವಂತ ನೆನ್ಪಿಟ್ಕೊಳ್ಳಿ. ಇನ್ನು ಆನೆ ಯೋಜನೆ, ಹುಲಿ ಯೋಜನೆ ರೀತಿಯಲ್ಲಿ ಆನೆ ಯೋಜನೆಯನ್ನು 1992ರಲ್ಲಿ ತರ್ತಾರೆ. ಸೊ ಟೈಗರ್ ರಿಸರ್ವ್ ಯಾವ ರೀತಿ ಆಗಿದಾವೋ ಅದೇ ತರ ಹುಲಿ ಯೋಜನೆ ಅಡಿಯಲ್ಲಿ ಟೈಗರ್ ರಿಸರ್ವ್ ಯಾವ ರೀತಿ ಆಗಿದಾವೋ ಆನೆ ಯೋಜನೆ ಅಡಿಯಲ್ಲಿ ಎಲಿಫೆಂಟ್ ರಿಸರ್ವ್ಗಳು ಇದಾವೆ. ಎಷ್ಟು ಎಲಿಫೆಂಟ್ ರಿಸರ್ವ್ ಇದಾವೆ? ಒಟ್ಟು 34 ಎಲಿಫೆಂಟ್ ರಿಸರ್ವ್ಗಳು ಇದಾವೆ. ಇತ್ತೀಚೆಗೆ 2022ರಲ್ಲಿ
ತೆರಾಯಿ ಎಲಿಫೆಂಟ್ ರಿಸರ್ವ್ ಉತ್ತರ ಪ್ರದೇಶ, ದಾಂಡೇಲಿ ಎಲಿಫೆಂಟ್ ರಿಸರ್ವ್ ಕರ್ನಾಟಕ 2021ರಲ್ಲಿ, ಮೈಸೂರು ಎಲಿಫೆಂಟ್ ರಿಸರ್ವ್ ಅಂತ ಕರ್ನಾಟಕದ ಇನ್ನೊಂದು ಎಲಿಫೆಂಟ್ ರಿಸರ್ವ್ ಇದೆ, ನೆನಪಿಡಬೇಕು. ಒಟ್ಟಾರೆಯಾಗಿ ಎಲಿಫೆಂಟ್ ರಿಸರ್ವ್ಗಳು ಅಥವಾ ಆನೆ ಸಂರಕ್ಷಿತ ಪ್ರದೇಶಗಳು 34 ಇದಾವೆ. ಇನ್ನು ಆನೆಗಳ ಸಂಖ್ಯೆಯನ್ನು ಕೂಡ ಕರ್ನಾಟಕವೇ ಮುಂಚೂಣಿಯಲ್ಲಿದೆ. ಸೊ ಒಟ್ಟು 2023ರ ಆನೆ ಗಣತಿಯಲ್ಲಿ ಕರ್ನಾಟಕದಲ್ಲಿ 6395 ಆನೆಗಳು ಇದಾವೆ. ಓಕೆ, ಸೊ ಇನ್ನು ಪ್ರಮುಖವಾಗಿರ್ತಕ್ಕಂಥದ್ದು ವರ್ಲ್ಡ್ ಎಲಿಫೆಂಟ್ ಡೇ ಆಗಸ್ಟ್ 12 ವಿಶ್ವ ಆನೆ ದಿನ. ಕರ್ನಾಟಕ, ಕೇರಳ, ಜಾರ್ಖಂಡ್ಗಳ ರಾಜ್ಯ ಪ್ರಾಣಿ ಆನೆಯೇ ಆಗಿದೆ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ಕರ್ನಾಟಕವೇ ಆಗಿದೆ. ಎಲಿಫೆಂಟ್ ರಿಸರ್ವ್ಗಳು ಒಟ್ಟು 34 ಇದಾವೆ. ಮೈಕ್ ಸೈಟ್ಗಳು 10 ಇದಾವೆ. ಹೀಗೆ ಮತ್ತು ವರ್ಲ್ಡ್ ಎಲಿಫೆಂಟ್ ಡೇ ನೋಡಿದ್ವಲ್ವಾ, ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ನ್ಯಾಷನಲ್ ಹೆರಿಟೇಜ್ ಆನಿಮಲ್ ಅಂತ ಆನೆಯನ್ನ 2010ರಲ್ಲಿ ಘೋಷಿಸಲಾಗಿತ್ತು. ರೈಟ್, ಓಕೆ. ಇನ್ನು ಮೈಕ್ ಸೈಟ್ ಅಂದ್ರೆ ಸೈಟ್ಸ್ ಮಾನಿಟರಿಂಗ್ ದ ಇಲ್ಲೀಗಲ್ ಕಿಲ್ಲಿಂಗ್ ಆಫ್ ಎಲಿಫೆಂಟ್ಸ್ ಅಂತ, ಅಂದ್ರೆ ಎಲ್ಲೆಲ್ಲಿ ಹೆಚ್ಚಿನ ಆನೆಗಳ ಸಾವು ಕಾಣಿಸ್ತಾ ಇದೆಯೋ ಅಂತಹ ಪ್ರದೇಶಗಳನ್ನ ಮೈಕ್ ಸೈಟ್ಗಳಂತ ಸೈಟ್ಸ್ ಅಂತಕ್ಕಂಥ ಸಂಸ್ಥೆ ಘೋಷಣೆ ಮಾಡುತ್ತೆ. ಅಂತವೆಷ್ಟಿದಾವೆ ಏನು ಎತ್ತ ಅಂದ್ರೆ ಭಾರತದಲ್ಲಿ 10 ಮೈಕ್ ಸೈಟ್ಗಳಿದಾವೆ. ಓಕೆ, ನೆನ್ಪಿಡ್ಬೇಕು. ನಮ್ಮ ಎಲಿಫೆಂಟ್ ರಿಸರ್ವ್, ಮೈಸೂರು ಎಲಿಫೆಂಟ್ ರಿಸರ್ವ್ ಕೂಡ ಒಂದು ಮೈಕ್ ಸೈಟ್ ಆಗಿದೆ. ಅದೇ ರೀತಿಯಾಗಿ ಆನೆ ಯೋಜನೆ, ಹುಲಿ ಯೋಜನೆಗಳ ರೀತಿಯಲ್ಲಿ ಭಾರತದಲ್ಲಿ ಕ್ರೊಕೊಡೈಲ್ಗಳ ಸಂರಕ್ಷಣೆಗಾಗಿ ಕ್ರೊಕೊಡೈಲ್ ಕನ್ಸರ್ವೇಷನ್ ಪ್ರಾಜೆಕ್ಟ್ 1975, UNDP ಸಿ ಟರ್ಟಲ್ ಪ್ರಾಜೆಕ್ಟು ಅಂದ್ರೆ ಸಮುದ್ರ ಆನೆಗಳ ಪ್ರಾಜೆಕ್ಟ್ 1999ರಲ್ಲಿ, ಒನ್ ಆರ್ಮ್ ರೈನು ಅಂದ್ರೆ ಗೆಂಡಾಮೃಗಗಳ ಸಂರಕ್ಷಣೆಗಾಗಿ 2005ರಲ್ಲಿ ಒಂದು ಪ್ರಾಜೆಕ್ಟು, ಸ್ನೋ ಲೆಪರ್ಡ್ ಅಥವಾ ಹಿಮಚರಿತಗಳಿಗಾಗಿ 2009ರಲ್ಲಿ ಒಂದು ಪ್ರಾಜೆಕ್ಟ್ ಅಂಗಲ್ಗಾಗಿ 1970ರ ದಶಕದಲ್ಲಿ, ನಮ್ಮ ರಾಷ್ಟ್ರೀಯ ಅಕ್ವಾಟಿಕ್ ಆನಿಮಲ್ ಆಗಿರ್ತಕ್ಕಂಥ ಜಲಪ್ರಾಣಿ ಆಗಿರ್ತಕ್ಕಂಥ ಗ್ಯಾಂಗಸ್ ರಿವರ್ ಡಾಲ್ಫಿನ್ಗಳ ಸಂರಕ್ಷಣೆಗಾಗಿ ಪ್ರಾಜೆಕ್ಟ್ ಗ್ಯಾಂಗಸ್ ರಿವರ್ ಡಾಲ್ಫಿನ್, ಜೊತೆಗೆ ಚೀತಾಗಳ ರೀಇಂಟ್ರೊಡಕ್ಷನ್ ಪ್ರಾಜೆಕ್ಟ್ 2009ರಲ್ಲಿ, ಪ್ರಾಜೆಕ್ಟ್ ಚೀತಾ 2022ರಲ್ಲಿ, ವಲ್ಚರ್ ರಿಕವರಿ ಪ್ಲಾನ್ 2001ರಲ್ಲಿ, ಸ್ಪೀಸಿಸ್ ರಿಕವರಿ ಪ್ಲಾನ್ 2008-9ರಲ್ಲಿ, ಹಿಮಾಲಯನ್ ಮಸ್ಕ್ ಡೀರ್ ಪ್ಲಾನ್ 1980ರಲ್ಲಿ, ಗಿರ್ ಲಯನ್ ಸ್ಯಾಂಕ್ಚುರಿ ಪ್ರಾಜೆಕ್ಟ್ 1977ರಲ್ಲಿ. ಹೀಗೆ ಕೆಲವೊಂದು ಪ್ರಾಜೆಕ್ಟ್ಗಳು ಯಾವಾಗ ಬಂದಿದ್ದು ನೋಟ್ ಮಾಡ್ಕೋಬೇಕು. ಓಕೆ, ಇನ್ನು ಬರೋಣ ಮ್ಯಾಬ್ ಪ್ರೋಗ್ರಾಮ್. ಯುನೆಸ್ಕೋ ಮ್ಯಾನ್ ಅಂಡ್ ಬಯೋಸ್ಪಿಯರ್ ರಿಸರ್ವ್ ಪ್ರೋಗ್ರಾಮ್ ಅಂತೀವಿ. ಪ್ರಸ್ತುತ ಭಾರತದಲ್ಲಿ ಒಟ್ಟು 18 ಬಯೋಸ್ಪಿಯರ್ ರಿಸರ್ವ್ಗಳು ಇದಾವೆ, ಜೀವಗೋಳ ಧಾಮಗಳು ಅಂತೀವಿ. ಪ್ರಪಂಚದಲ್ಲಿ 738 ಇದಾವೆ ಬಯೋಸ್ಪಿಯರ್ ರಿಸರ್ವ್ಸ್. ಭಾರತದಲ್ಲಿ 18 ಇದಾವೆ. ಬಟ್ ಮ್ಯಾಬ್ ಪ್ರೋಗ್ರಾಮ್ಗೆ ಸೇರಿರ್ತಕ್ಕಂಥವು ಕೇವಲ 12 ಇದಾವೆ. ಒಟ್ಟು 18 ಯಾವ್ಯಾವು? ಕೋಲ್ಡ್ ಡೆಸರ್ಟ್ ಜೀವಗೋಳಧಾಮ ಹಿಮಾಚಲ ಪ್ರದೇಶ, ನಂದಾದೇವಿ ಉತ್ತರಾಖಂಡ, ಕಾಂಚನಜುಂಗ ಸಿಕ್ಕಿಮು, ದೆಹಾಂಗ್ ದಿಬಾಂಗು ಅರುಣಾಚಲ ಪ್ರದೇಶ, ದಿಬ್ರು ಸೈಕೋವಾ ಅಸ್ಸಾಮು, ಮಾನಸ್ ಅಸ್ಸಾಮು, ನೋಕ್ರೆಕ್ ಮೇಘಾಲಯ, ಸುಂದರ್ಬನ್ಸ್ ವೆಸ್ಟ್ ಬೆಂಗಾಲ್, ಸಿಮ್ಲಿಪಾಲ್ ಒಡಿಸ್ಸಾ, ಅಚಾನಕ್ಮಾರ್ ಅಮರಕಂಟಕ್ ಮಧ್ಯಪ್ರದೇಶ ಛತ್ತೀಸ್ಗಢ, ಪನ್ನಾ ಮಧ್ಯಪ್ರದೇಶ, ಪಾಚ್ಮರಿ ಮಧ್ಯಪ್ರದೇಶ, ಗ್ರೇಟ್ ರನ್ ಆಫ್ ಕಚ್ ಗುಜರಾತ್, ಶೇಷಾಚಲಂ ಬಯೋಸ್ಪಿಯರ್ ರಿಸರ್ವ್ ಆಂಧ್ರ ಪ್ರದೇಶ, ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಕರ್ನಾಟಕದ ಮತ್ತು ಭಾರತದ ಮೊಟ್ಟ ಮೊದಲ ರಿಸರ್ವ್ ಬಯೋಸ್ಪಿಯರ್ ರಿಸರ್ವ್ ತಮಿಳುನಾಡು, ಕೇರಳ, ಕರ್ನಾಟಕದಲ್ಲಿ ಬರುತ್ತೆ. 1986ರಲ್ಲಿ ಘೋಷಣೆಯಾಗಿತ್ತು. ಅಗಸ್ತ್ಯಮಲೈ ಬಯೋಸ್ಪಿಯರ್ ರಿಸರ್ವ್ ತಮಿಳುನಾಡು, ಕೇರಳ, ಗಲ್ಫ್ ಆಫ್ ಮನ್ನಾರ್ ತಮಿಳುನಾಡು, ಗ್ರೇಟ್ ನಿಕೋಬಾರ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ಬರ್ತವೆ. ಈಗ 18 ಜೀವಗೋಳಧಾಮಗಳನ್ನ ನಮ್ಮ ಭಾರತದಲ್ಲಿದ್ದಾವೆ. ಬಟ್ ಮ್ಯಾಬ್ ಅಪ್ರೂವ್ ಮಾಡಿರ್ತಕ್ಕಂಥವು 12 ಇದಾವೆ. ಸೊ ಯಾವುದು ಇತ್ತೀಚಿನದು? ಪನ್ನಾ ಬಯೋಸ್ಪಿಯರ್ ರಿಸರ್ವ್ ಮಧ್ಯಪ್ರದೇಶದ್ದು ಮ್ಯಾಬ್ಗೆ ಅಪ್ರೂವ್ ಆಗಿತ್ತು. ಇನ್ನು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ನಮ್ಮ ಕರ್ನಾಟಕ ಭಾಗವಾಗಿರ್ತಕ್ಕಂಥದ್ದು. ಇದರಲ್ಲಿ ನಮ್ಮ ಕರ್ನಾಟಕದ ನಾಗರಹೊಳೆ ಬಂಡೀಪುರ, ತಮಿಳುನಾಡಿನ ಮುಕುರ್ತಿ ಮತ್ತು ಮುದುಮಲೈ, ಕೇರಳದ ಅರಳಂ ಮತ್ತು ವೇನಾಡು ಹಾಗೂ ತಮಿಳುನಾಡಿನ ಸತ್ಯಮಂಗಲಂ ಇವೆಲ್ಲವೂ ಸೇರಿದಾಗ ಒಂದು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಆಗುತ್ತೆ. ಓಕೆ, ಇನ್ನು ಜೀವ ವೈವಿಧ್ಯತಾ ಮಹಾಕೇಂದ್ರಗಳು. ಜೀವ ವೈವಿಧ್ಯತಾ ಮಹಾಕೇಂದ್ರಗಳು ಬಯೋಸ್ಪಿಯರ್ ರಿಸರ್ವ್ಗಿಂತ ದೊಡ್ಡದಾಗಿರ್ತಕ್ಕಂಥ ಸಂರಕ್ಷಣಾ ಪ್ರದೇಶಗಳು. ಇದನ್ನ ಈ ಒಂದು ಬಯೋಸ್ಪಿಯರ್ ರಿಸರ್ವ್ ಅಥವಾ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತಕ್ಕಂಥ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತ ಕೇಳ್ತಾರೆ? ಬ್ರಿಟಿಷ್ ಎಕಾಲಜಿಸ್ಟ್ ಆಗಿರ್ತಕ್ಕಂಥ ನಾರ್ಮನ್ ಮೈಯರ್ಸ್ ಅವರು 1988ರಲ್ಲಿ ಕೊಟ್ಟರು. ಅವರ ಐಡಿಯಾವನ್ನು ತೆಗೆದುಕೊಂಡು ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಅವರು ಹಾಟ್ಸ್ಪಾಟ್ಗಳನ್ನು ಕ್ರಿಯೇಟ್ ಮಾಡಿದರು.
ಅಂದ್ರೆ ಒಂದು ಪ್ರದೇಶದಲ್ಲಿ ಸಾಕಷ್ಟು ಸ್ಥಳೀಯ ಸಸ್ಯ ಪ್ರಭೇದಗಳನ್ನು ಹೊಂದಿರಬೇಕು. ಅಲ್ಲಿ ಈಗ ಆಲ್ರೆಡಿ 70% ಆಫ್ ದ ಪ್ರೈಮರಿ ನೇಟಿವ್ ಸಸ್ಯವರ್ಗ ನಶಿಸಿ ಹೋಗಿರಬೇಕು. ಅಂತ ಒಂದು ಪ್ರದೇಶಗಳನ್ನ ಜೀವ ವೈವಿಧ್ಯತಾ ಮಹಾಕೇಂದ್ರಗಳು ಅಂತ ಗುರುತು ಮಾಡ್ತಾರೆ ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಅವರು. ಅಂಥವೆಷ್ಟಿದಾವೆ ಅಂದ್ರೆ ನಮ್ಮ ಭಾರತದಲ್ಲಿ 4 ಇದಾವೆ. ಈಗ ಆಲ್ರೆಡಿ ನೋಡಿದ್ವಿ, ಪಶ್ಚಿಮ ಘಟ್ಟಗಳು, ಹಿಮಾಲಯಸ್, ಇಂಡೋ ಬರ್ಮಾ ರೀಜನ್ ಮತ್ತು ಸುಂಡಾಲ್ಯಾಂಡ್ ಅಂತಕ್ಕಂಥ 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ನಮ್ಮ ದೇಶದಲ್ಲಿ ಇದಾವೆ. ಓಕೆ, ಇದನ್ನ ಆಲ್ರೆಡಿ ನೋಡಿದ್ವಿ ಅಲ್ಲಿ. ಓಕೆ, ಹೀಗೆ ಕೆಲವೊಂದು ಕನ್ವೆನ್ಷನ್ ಮತ್ತು ಪ್ರೋಟೋಕಾಲ್ಗಳಿದ್ದಾವೆ. ಯಾವ್ಯಾವ ಇದಾವೆ? ರಾಮ್ಸರ್ ಕನ್ವೆನ್ಷನ್ ಅಂಡ್ ವೆಟ್ಲ್ಯಾಂಡ್ಸ್ 1971ರಲ್ಲಿ ಬಂದಿತ್ತು. ಇದು ಪ್ರಪಂಚದ ಜೌಗು ತಾಣಗಳ ಸಂರಕ್ಷಣೆಗಿರ್ತಕ್ಕಂಥ ಒಂದು ಒಪ್ಪಂದವಾಗುತ್ತೆ. ಅದೇ ತರ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಇದೆ, ಸೈಟ್ಸ್ ಇದೆ. ಸೈಟ್ಸ್ ಅಂದ್ರೆ ಎಂಡಾಂಜರ್ಡ್ ಸ್ಪೀಸೀಸ್ಗಳ ಮಾರಾಟ, ಸಸ್ಯಗಳ ಮಾರಾಟ ಆಲ್ರೆಡಿ ನೋಡಿದ್ವಿ. ಓಕೆ, ಇನ್ನು ಮೈಗ್ರೇಟರಿ ಸ್ಪೀಸೀಸ್ ಇರ್ತಕ್ಕಂಥ ಕನ್ವೆನ್ಷನ್ ಇದೆ. ವಿಯೆನ್ನಾ ಕನ್ವೆನ್ಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ? ಓಝೋನ್ ಲೇಯರ್ಗೆ. ಮಾಂಟ್ರಿಯಾಲ್ ಪ್ರೋಟೋಕಾಲ್ ಕೂಡ ಓಝೋನ್ ಡಿಪ್ಲೀಷನ್ ಸಬ್ಸ್ಟೆನ್ಸಸ್ ಇದೆ ಅಲ್ವಾ, ಅದನ್ನ ತಡೆಯೋದಕ್ಕೆ. ಬೆಸೆಲ್ ಕನ್ವೆನ್ಷನ್ ಅಂತಕ್ಕಂಥದ್ದು ಅಜಾಡಾಸ್ ವೇಸ್ಟ್ ಅಂದ್ರೆ ಜೀವ ತೆಗೆತಕ್ಕಂಥ ಒಂದಷ್ಟು ಈ ತ್ಯಾಜ್ಯಗಳೇನಿದಾವೋ ಆ ತ್ಯಾಜ್ಯಗಳ ಕನ್ವೆನ್ಷನ್ ಬೆಸೆಲ್ ಕನ್ವೆನ್ಷನ್. ಇನ್ನು ಅರ್ತ್ ಸಮೇತ ರಿಯೋ ಡಿ ಜನೈರೋದಲ್ಲಿ 1992ರ ಭೂ ಶೃಂಗಸಭೆ, ಅದರಲ್ಲಿ UNFCCC ಬರುತ್ತೆ, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜು, ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ CBD, UNCCD ಅಂತ ಬರುತ್ತೆ, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಕಾಂಬ್ಯಾಟಿಂಗ್ ದ ಡೆಸರ್ಟಿಫಿಕೇಶನ್, ಕ್ಯೂಟೋ ಪ್ರೋಟೋಕಾಲ್, ಇವೆಲ್ಲವೂ ಅರ್ಥ ಸಮಿತಿಗೆ ಬಂದಿರತಕ್ಕಂಥವು. ಸ್ಟಾಕ್ಹೋಮ್ ಕನ್ವೆನ್ಷನ್ ಆನ್ POPs, ಕಾರ್ಟಿಜಿನಾ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿ, ಜಾನ್ಸ್ಬರ್ಗ್ ಡಿಕ್ಲರೇಷನ್, ಬಾಲಿ ಸಮಿಟ್ ಆನ್ ಕ್ಲೈಮೇಟ್ ಚೇಂಜ್, ನಗೋಯಾ ಪ್ರೋಟೋಕಾಲ್ ಆನ್ ಜೆನೆಟಿಕ್ ರಿಸೋರ್ಸಸ್, ಪ್ಯಾರಿಸ್ ಅಗ್ರಿಮೆಂಟ್, ಕಿಗಾಲಿ ಅಗ್ರಿಮೆಂಟ್, ಇವೆಲ್ಲವೂ UNFCCCಗೆ ಸಂಬಂಧಿಸಿದವೆ. ಮರ್ಕ್ಯೂರಿಗೆ ಇರ್ತಕ್ಕಂಥ ಸಮಾವೇಶ ಮಿನಿಮಾಟ ಕನ್ವೆನ್ಷನ್. ಈಗ ಇವೆಲ್ಲವೂ ಸ್ವಲ್ಪ ಐಡಿಯಾನ ತಿಳ್ಕೊಳ್ತಾ ಇರಬೇಕು. ಇವೆಲ್ಲವೂ ಎಲ್ಲೋ ಒಂದು